ಎಷ್ಟಾಗ್ಬೋದು ಸರ್ 28ರಾಗ ಈ ಸಲ? ನನ್ನ ಪ್ರಕಾರ 28ಕ್ಕೆ 28 ಗೆಲ್ಬೇಕನ್ನುವಂಥ ನಾವು ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ. ಕನಿಷ್ಠ ಪಕ್ಷ ಲಾಸ್ಟ್ ಟೈಮ್ ಏನು ಪರ್ಫಾರ್ಮೆನ್ಸ್ ಇತ್ತು ಅಷ್ಟಂತೂ ರಿಪೀಟ್ ಆಗುತ್ತೆ. 26 25+1 ಈ ಸರ್ತೆ 26 ಟುಗೆದರ್. ನಂದು ಪ್ರಶಾಂತದ್ದು ಒಂದು ಅಬ್ಸರ್ವೇಷನ್, ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ಸಲ ಕಾಂಗ್ರೆಸ್ ಭಾಳ ಆ್ಯಕ್ಟಿವ್ ಅಂತ, ಗ್ರೌಂಡ್ ಪ್ರೆಸೆನ್ಸ್ ಜಾಸ್ತಿ, ಕಾರ್ಯಕರ್ತರ ಅಗ್ರೆಸಿವ್. ಲಾಸ್ಟ್ ಟೈಮು ಕಾಂಗ್ರೆಸ್ ಏನು ಕಮ್ಮಿ ಆ್ಯಕ್ಟಿವ್ ಇರಲಿಲ್ಲ, ಯಾಕಂದರೆ ಕಾಂಗ್ರೆಸ್ಸು JDS ಹಾಂ ದೇ ಆರ್ ಫೈಟಿಂಗ್ ಟುಗೆದರ್ ಅಂಡ್ ದೇ ಅಟ್ ದ್ಯಾಟ್ ಟೈಮ್ ಆಲ್ಸೋ ದೇ ಹ್ಯಾಡ್ ಗೌರ್ಮೆಂಟ್. ಆವಾಗ ಅವ್ರದ್ದು ಸರ್ಕಾರ ಇತ್ತು. ಈಗ ನಮ್ಮ ಈ ಭಾಗದಲ್ಲಂತೂ ನಾನು ನೋಡಿದ್ದೇನೆ ಭಾಳ ಅಗ್ರೆಸಿವ್ ಆಗಿ ಮಾಡ್ತಾಯಿದ್ರು. ಹಾಗೆ ನೋಡಿದರೆ ಈ ಸರ್ತಿ ಕಾಂಗ್ರೆಸ್ಸಿಗೆ ಕ್ಯಾಂಡಿಡೇಟ್ ಸಿಗಲಿಲ್ಲ. ಬಿಕಾಸ್ ಸರ್ಕಾರದಲ್ಲಿದ್ದೀವಿ, ಯಾಕೆ ಮಂತ್ರಿಗಿರಿ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಭಾಳ ಜನ ದೇ ಡಿನೈಡ್. ಹಾಗಾಗಿ ಎಲ್ಲೆಲ್ಲಿಂದ ಹುಡುಕಿ ಕೊನೆಗೆ ಬೇರೆದವ್ರು ಕೊಟ್ಟರೆ ಸ್ಟ್ರಾಂಗ್ ಆಗಲ್ಲ, ಮಂತ್ರಿಗಳು ಕೆಲಸ ಮಾಡಲ್ಲ ಅಂತ ಮಂತ್ರಿಗಳ ಮಕ್ಕಳಿಗೆ ಕೊಟ್ಟಿದ್ದಾರೆ ಈಗ. ಸೊ ದ್ಯಾಟ್ ಈಸ್ ದಿ ಸಿಚುವೇಶನ್ ಆ್ಯಸ್ ಆನ್ ಡೇಟ್. ಹಾಗಾಗಿ ನನಗೇನು ಅನಿಸಿಲ್ಲ ಆ ರೀತಿ ಅವ್ರು ಆ್ಯಕ್ಟಿವ್ ಇದ್ದಾರೆ. ಹೋದ ಸರ್ತಿನೂ ಆ್ಯಕ್ಟಿವ್ ಇದ್ದರು, ಹೋದ ಚುನಾವಣೆಯಲ್ಲಿ ಆ್ಯಕ್ಟಿವ್ ಕಮ್ಮಿ ಇರಲಿಲ್ಲ. ಆಲ್ ಓವರ್ ಕಂಟ್ರಿ ಏನಾಗ್ಬೋದು? ನಮ್ದೇನು ಟಾರ್ಗೆಟ್ ಇದೆ ಅದನ್ನು ರೀಚ್ ಆಗ್ತೀವಿ. 370 BJP, 400 NDA. ಇದ್ರ ಬಗ್ಗೆ ನನಗೆಲ್ಲೂ ಏನೂ ಅನುಮಾನ ಬಂದಿಲ್ಲ. ಯಾಕಂದರೆ ನನಗೆ ಆ್ಯಸ್ ಎ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ನನಗೇನು ಸಂಪರ್ಕ ಇದೆ ದೇಶಾದ್ಯಂತ. ಹಲವರಿಗೆ ನಾನು ಮಾತಾಡಿದ್ದೇನೆ, ಇನ್ಕ್ಲೂಡಿಂಗ್ ಫ್ರಮ್ ಜರ್ನಲಿಸ್ಟು. ಈಗ ನಾನು ರಾಜಸ್ಥಾನದಲ್ಲಿ ಹೋದಾಗ ಯಾರು ಈ ಎಲೆಕ್ಷನ್ದಲ್ಲಿ ಪ್ರಮುಖವಾದಂಥ ನ್ಯೂಟ್ರಲ್ ಜನ ಯಾರು ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ, ಇವ್ರನ್ನೆಲ್ಲ ಕೀ ವೋಟರ್ಸನ್ನು ನನಗೆ ಅದು 370 ಹೆಂಗೆ ಲಾಜಿಕಲ್ ಅರ್ಥ ಆಗ್ತಿಲ್ಲ. ಈಗ ನಾರ್ತ್ ನೀವು ಏನು ಸ್ಯಾಚುರೇಷನ್ ರೀಚ್ ಆಗ್ಬಿಟ್ಟಿರಿ, ಹೆಚ್ಚಿಗೆ ಆಗಬೇಕಾಗಿರೋದು ಸೌತಲ್ಲಿ ಏನು ನಿಮ್ಗೆ ಏನಂದ್ರೆ ಯಾವ ಸ್ಟೇಟು ಏನೋ ಲ್ಯಾಂಡ್ ಮಾರ್ಕ್ ವಿಕ್ಟ್ರಿ ಕೊಟ್ಬಿಡುತ್ತೆ, ಲಾಸ್ಟ್ ಟೈಮಿಂದ ಭಾಳ ದೊಡ್ಡ ಸಂಖ್ಯೆ ಬಂದ್ಬಿಡುತ್ತೆ ಅನ್ನೋಂಥ ಯಾವ ಸ್ಟೇಟು ಇಲ್ಲ ನೋಡಿ. ಕರ್ನಾಟಕದಲ್ಲಿ ನಮ್ಗೆ ಚೆನ್ನಾಗಿ ಬರ್ತದೆ. ವಿ ವಿಲ್ ಡೂ ವೆಲ್ ಇನ್ ತೆಲಂಗಾಣ. ಐ ಆಮ್ ವೆರಿ ಕಾನ್ಫಿಡೆಂಟ್. ನಾನು ತೆಲಂಗಾಣ ಇನ್ಚಾರ್ಜು ಇದ್ದೆ, ನಿಮ್ಗೆ ಗೊತ್ತಿರಬೇಕು. ಹೌದು ತೆಲಂಗಾಣ ಚೆನ್ನಾಗಾಗತ್ತೆ ನಮ್ಮದು. ಆಂಧ್ರದಲ್ಲಿ ಅಲೈನ್ಸ್ದಲ್ಲಿ ಸೀಟ್ ಬರ್ತದೆ ನಮ್ಮದೊಂದು 3-4 ಸೀಟ್ ಇದೆ. ವಿಲ್ ಆಲ್ ದೋಸ್ ಸೀಟ್ಸ್. ತಮಿಳ್ನಾಡಿನಲ್ಲಿ 1-2 5ರವರೆಗೆ ಅಂತ ನನಗೆ ಅಣ್ಣಾಮಲೈ ಹೇಳಿದರು. ಓಕೆ. ಆ್ಯಂಡ್ AIADMK ವಿಲ್ ಬಿ ದಿ ಥರ್ಡ್ ಪಾರ್ಟಿ ದಿಸ್ ಟೈಮ್. ಇಟ್ ವಿಲ್ ಬಿ ಅಟ್ ದಿ ಥರ್ಡ್ ಪ್ಲೇಸ್. ಓಕೆ. ಕೇರಳ 2 ಸೀಟು ಅಂತ ಹೇಳ್ತಾ ಇದ್ದಾರೆ. ನಾನು ರಾಜೀವ್ ಚಂದ್ರಶೇಖರ್ ಅವರಿಗೂ ಮಾತಾಡಿದ್ದೆ ಮತ್ತು ನಮ್ಮ ಮುರಳೀಧರನ್ ಅವ್ರಿಗೂ ಮಾತಾಡಿದ್ದೇನೆ. 2 ಸೀಟು ಬರ್ತದೆ ಅಂತ ಅವರು ಕಾನ್ಫಿಡೆನ್ಸಲ್ಲಿದ್ದಾರೆ. ಸೊ ಪೂರಾ ಬ್ಲ್ಯಾಂಕ್ ಇದೆ ಅಂತಲ್ಲ, ಹಾಗೆ ನೋಡಿದರೆ ಹಿಂದಿನ ಎಲ್ಲ ಪರ್ಫಾರ್ಮೆನ್ಸ್ಗಿಂತ ನಮ್ಮದು ಓವರಾಲ್ ಸೌತ್ ಚೆನ್ನಾಗಿ ಆಗ್ತದೆ. ಪುದುಚೇರಿ 1 ಸೀಟ್ ಇದೆ, ಅದನ್ನು ನಾವು ಗೆಲ್ತೀವಿ. ಅಂದರೆ ಲಾಸ್ಟ್ ಟೈಮ್ 303, ಲಾಸ್ಟ್ ಟೈಮ್ 303, ಈ ಸಲ 370 ಅಂತೀರಿ. ಹೌದು. ಅಡಿಷ್ನಲ್ 67. ವೆಸ್ಟ್ ಬೆಂಗಾಲ್ದಲ್ಲಿ ಜಾಸ್ತಿ ಆಗುತ್ತೆ, ನಮ್ಮದು ಕನ್ಸಿಡ್ರೇಬಲಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಮಹಾರಾಷ್ಟ್ರ ಲಾಸ್ಟ್ ಟೈಮ್ ಒಟ್ಟು ಶಿವಸೇನೆ ನಮ್ಮದು ಸೇರಿ 42 ಇತ್ತು. ಈ ಸರ್ತೆ 45 ಟಾರ್ಗೆಟ್ ಇದೆ, 45 ಆಗುತ್ತೆ. 2-3 ಸೀಟ್ ಎಲ್ಲ ಕಡೆ ಆ್ಯಡ್ ಮಾಡ್ತಾ ಇದ್ದೀವಿ. ದ್ಯಾಟ್ ವಿಲ್ ಓವರಾಲ್ ಇಟ್ ವಿಲ್ ಫೆಚ್ ದ ರಿಸಲ್ಟ್. ಫಸ್ಟ್ ಫೇಸ್ ಆದ ತಕ್ಷಣ ಮತದಾರರಲ್ಲಿ ಉತ್ಸಾಹದ ಕೊರತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಪಿಚ್ ರೇಸ್ ಮಾಡಿದ್ರು, ಹಿಂದೂ ಮುಸ್ಲಿಂ ವಿಷಯವನ್ನು. ಇದು ಕಾಂಗ್ರೆಸ್ ಆಗಿರೋ ಕಪೋಕಲ್ಪಿತ. ಇದು ಕಾಂಗ್ರೆಸ್ ಪಾರ್ಟಿಯವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು. ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ ನಂತರ ಆಸ್ತಿಯನ್ನು ಹಂಚು ಮಾತಾಡಿದರು. ಅದರ ನಂತರ ನಮಗೆ ಇವ್ರದ್ದೇನು OBC ಎಲ್ಲ ಮುಸಲ್ಮಾನರನ್ನು OBCಯಲ್ಲಿ ಸೇರಿಸ್ತೀವಿ ಅಂತ ಅನ್ನೋದು ನಂತರ ಸಿಕ್ಕಿದ್ದು ನಮಗೆ. ನಮ್ಗೆ ಮೊದಲೇ ಗೊತ್ತಿರಲಿಲ್ಲ. ಅವ್ರು ನೋಟಿಸ್ ಕೊಟ್ಟದ್ದು ಮತ್ತು ಇವರು ಅವರಿಗೆ ರೆಕಮೆಂಡ್ ಮಾಡಿದ್ದು ರಿಯಲಿ ವಿ ಆರ್ ನಾಟ್ ಅವೇರ್. ಸೊ ಅದು ಗಮನಕ್ಕೆ ಬಂದ ನಂತರ ಈ ವಿಷಯವನ್ನು ನಾವು ಎತ್ತಿದ್ದೇವೆ. ಕಾಂಗ್ರೆಸ್ ಪಾರ್ಟಿಗೆ ಆ ರೀತಿಯ ಒಂದು ಸಮಾಧಾನ ಮಾಡಿಕೊಳ್ಳಿದ್ದರೆ, ತನ್ನಷ್ಟಕ್ಕೆ ತಾನೇ ಕನ್ಸೋಲ್ ಮಾಡಿಕೊಳ್ಳೋದಿದ್ದರೆ ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಇದು ಯಾವಾಗ ವಿಷಯಗಳು ಬರ್ತಾ ಇದೆ ಆವಾಗ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು ಎತ್ತಾ ಇದ್ದಾರೆ. ಅದಕ್ಕೆ ಕಮ್ಮಿ ವೋಟಿಂಗ್ ಆಯಿತು, ಅದಕ್ಕೆ ಹಿಂದೂ ಮುಸ್ಲಿಮು ಅಂತ ಹೇಳಿದ್ರು. ಹಿಂದೂ ಮುಸ್ಲಿಮ್ ನಾವು ಮಾಡಿಲ್ಲ, ಹಿಂದೂ ಮುಸ್ಲಿಮ್ ನೀವು ಮಾಡ್ತಾ ಇದ್ದೀರಿ. ಧರ್ಮಾಧಾರಿತ ರಿಸರ್ವೇಷನ್ ಕೊಡಬಾರ್ದು ಅಂಥೇಳಿ ಸ್ಪಷ್ಟವಾಗಿ ಕಾನ್ಸ್ಟಿಟ್ಯೂಷನ್ದಲ್ಲಿ ಇದ್ದಾಗೂ ಸಹಿತ ಮುಸಲ್ಮಾನರಿಗೆ ಕೊಡ್ತೀರಿ ಮತ್ತು ಎಲ್ಲ ಮುಸಲ್ಮಾನರನ್ನು OBCಗೆ ಸೇರಿಸ್ಬೇಕು ಅಂತ ಹೊಸದಾಗಿ ರೆಕಮೆಂಡ್ ಮಾಡ್ತೀರಿ. ನೀದರ್ ಇಟ್ ಇಸ್ ಎ ರಿಲಿಜನ್ ನಾರ್ ಇಟ್ ಇಸ್ ಎ ಕಾಸ್ಟ್ ಅಂತ ಪತ್ರ ಬರೀತೀರಿ. ವಾಟ್ ಈಸ್ ಮುಸ್ಲಿಮ್? ಅದು ಜಾತಿಯೂ ಅಲ್ಲ, ಧರ್ಮವೂ ಅಲ್ಲ ಅಂದ್ರೆ ನಂಗೆ ಅದನ್ನು. ಸೊ ಹೀಗಾಗಿ ನೀವು ಎಲ್ಲವೂ ಮಾಡ್ಬೋದು. ನೀವು ಬಾಂಬ್ ಬ್ಲಾಸ್ಟ್ ಆದಾಗ ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳ್ಬೋದು. ನೀವು ಎಂಥ ಬೇಜವಾಬ್ದಾರಿ ಹೇಳಿಕೆ ರೀ. ಅದಾದ ನಂತರ ನೇಹಾ ಮರ್ಡರ್ ಕೇಸ್ ಆಗ್ತದೆ.
ಹನುಮಾನ್ ಚಾಲೀಸ್ ಪಠಣ ಮಾಡೋನ್ನ ನೀವು FIR ಮಾಡ್ತೀರಿ ಮತ್ತು ಜನ ಏನು ಅಂದ್ಕೋಬೇಕು ನಿಮ್ಮ ಬಗ್ಗೆ. ನೀವೆಲ್ಲವೂ ಮಾಡಬೇಕು, ನಾವು ಅದನ್ನು ರೇಜ್ ಮಾಡಿದರೆ ನಾವು ಕಮ್ಯುನಲ್. ಇದು ಯಾವ ಲೆಕ್ಕರ್ ಇದು? ಚೆನ್ನಮ್ಮ ಸರ್ಕಲ್ ಸರ್. ಇದೇ ಚೆನ್ನಮ್ಮ ಸರ್ಕಲ್. ಇದೀಗ ಮೈದಾನ ಈದ್ಗಾ ಮೈದಾನ ಕರಿತಾ ಇದ್ದೀರಿ ಇದನ್ನು. ಹಾಂ, ಯಾವುದು ರಾಷ್ಟ್ರಧ್ವಜ ಸಂರಕ್ಷಣಾ ಸಮಿತಿಯ ಸಂಚಾಲಕ. ಹಾಂ, ಫ್ಲೈಓವರ್ ಯಾವಾಗ ಮುಗಿಸ್ತೀರಿ ಸರ್ ಇದು? ಇದರಲ್ಲಿ ಒಂದಿಷ್ಟು ಟೆಕ್ನಿಕಲ್ ಚೇಂಜಸ್ಗಳಾಗಬೇಕಾಗಿತ್ತು, ಆಮೇಲಿಂದ ಅವನ್ನೆಲ್ಲ ಮಾಡಿದ್ದೀವಿ. ಈಗ ಲ್ಯಾಂಡ್ ಎಕ್ವಿಷನ್ ಕೆಲವು ಕಡೆ ಇದೆ. ಓಕೆ, ದುಡ್ಡು ಕೊಟ್ಟರು ಲ್ಯಾಂಡ್ ಎಕ್ವಿಷನ್ ಬೇಗ ಆಗಲ್ಲ. ನಾನೇನು ಮತ್ತು ರಾಜ್ಯ ಸರ್ಕಾರ ದೂರ್ತಾ ಇಲ್ಲ, ನನ್ನ ಆರೋಪ. ಯಾಕಂದರೆ ಇಷ್ಟು ಚಿಕ್ಕ ಏರಿಯಾದಲ್ಲಿ ಲ್ಯಾಂಡ್ ಎಕ್ವಿಷನ್ ಇದೆ ರಿಯಲಿ ಇಶ್ಯೂ. ಹಾಗಾಗಿ ನಾನೇನು ಇದು ಟೋಟಲ್ ಪ್ಲಾನ್ ಏನೀಗ ಈ ಕಡೆ ಬೆಂಗಳೂರು ಕಡೆಯಿಂದ ಬಂದವರು ಹುಬ್ಳಿ ಎಂಟರ್ ಆದವ್ರು ಮೇಲೆ ಹತ್ಬೇಕು. ಅಲ್ಲ, ಇದು ಬೆಂಗಳೂರದ್ದು ಇನ್ನೂ ಅಪ್ರೂವಲ್ ಆಗಿಲ್ಲ. ಯಾಕಂದರೆ ಇವರು DPR ಕಳಿಸಿಲ್ಲ ರಾಜ್ಯದವರು. ಬೊಮ್ಮಾಯಿ ಸರ್ಕಾರದ ಎಂಡದಲ್ಲಿ ಹೇಳಿದೆ ಗಡ್ಕರಿ ಅವ್ರಿಗೆ ಮಾತಾಡಿ, ಈ ಕಡೆಯಿಂದ ಕಳಿಸ್ಬಿಡಿ. ಅದು ಇಲೆಕ್ಷನ್ ಅನೌನ್ಸ್ ಆಯಿತು, ನಿಂತೋಯ್ತು. ಆಮೇಲೆ ಈ ಸರ್ಕಾರ ಬಂದ ನಂತರ ನಾನು ಅಧಿಕಾರಿಗಳಿಗೆ ಕರೆದು ಮಾತುಕತೆ ಮಾಡಿ ಎಲ್ಲವನ್ನು ಮಾಡಿದ್ದೇನೆ. ಟೋಟಲ್ ಹುಬ್ಳಿಗೆ ಅಂದರೆ ನಿಮ್ಮ ಕೊಡುಗೆ ಅಂತ ನೀವು ಹೇಳ್ಬೋದು, ಮೇಜರ್ ಕೊಡುಗೆ ಅಂತ ಹೇಳಿದ್ರೆ ಯಾವ್ದಾದ್ರು ಹೇಳ್ತೀರಿ? ಭಾಳ ಇದೆ ಹಂಗೆ. ಒಂದೇ ಅಂತ ಹೇಳೋದು ಭಾಳ ಕಷ್ಟ ಇದೆ. ಐ ಆಮ್ ಪ್ರೌಡ್ ಟು ಸೇ ದಟ್ ಇಡೀ ಧಾರವಾಡ ಜಿಲ್ಲೆಗೆ, ಇನ್ಕ್ಲೂಡಿಂಗ್ ನಿಮ್ಮ ಹಳ್ಳಿಗೆ, ಛಬ್ಬಿಗೂ ಸಹಿತವಾಗಿ, ಈಗೇನು ನಾವು ಹರ್ಗರ್ ನಲ್ ಜಲ್ ಪೈಪ್ಲೈನ್ ಹಾಕಿದ್ವಿ, ಅದೇ ಪೈಪ್ಲೈನ್ ಮೂಲಕ ಮಲಪ್ರಭಾ ಕುಡಿಯೋ ನೀರನ್ನ ಕೊಡ್ತಾ ಇದ್ದೀವಿ ಆಲ್ ದಿ ವಿಲೇಜಸ್. ನಮ್ಮದು ಭಾಳ ಫಸ್ಟ್ ಫೇಸ್ದಲ್ಲೇ ನಮ್ಮದು ಸ್ಯಾಂಕ್ಷನ್ ಆಗಿದ್ದು ನಮ್ಮ ಜಿಲ್ಲೆ. ಹಾಗಾಗಿ ನಾನು ಪ್ರಧಾನಮಂತ್ರಿಗಳು ಒಂದು ಸರ್ತಿ ಕೇಳಿದ್ರು, ಹರ್ಗಲ್ ನಲ್ ಜಲ್ ಎಲ್ಲೆಲ್ಲಿ ಶುರು ಆಗಿದೆ, ಜನರ ಪ್ರತಿಕ್ರಿಯೆ ಹೇಗಿದೆ ಅಂತ. ಇದೆಲ್ಲ ಮಾನಿಟರ್ ಮಾಡ್ತಾರಲ್ಲ ಪ್ರಧಾನಮಂತ್ರಿಗಳು? ಹೌದು ಹಾಂ, ಹೌದು. ಅದಕ್ಕೆ ನಾನು ಹೇಳಿದೆ ನಮ್ಮಲ್ಲಿ ಶುರುವಾಗಿದೆ, ಆದರೆ ನಮಗೆ ಒಂದು ಸಮಸ್ಯೆ ಬರ್ತಾ ಇದೆ. ಕೆಲವು ಹಳ್ಳಿಗಳಲ್ಲಿ ನಮ್ಮಲ್ಲಿ ಸೋರ್ಸೇ ಇಲ್ಲ. ಕರೆಕ್ಟ್. ಅಂತ ಜನ ಅದ್ರ ಬಗ್ಗೆ ಸ್ವಲ್ಪ ಅಂದರೆ ಪೈಪ್ ಹಾಕ್ಬೋದು, ನಳ ಹಾಕ್ಬೋದು, ನೀರೆಲ್ಲಿಂದ ತರೋದು ಹಾಂ ಅನ್ನೋದು ಇದೆ ಅಂತ ಹೇಳಿದೆ. ಹಾಂ, ಭಾಳ ಒಳ್ಳೆಯ ಇದರಲ್ಲಿ ಇದು ಪ್ರಧಾನಮಂತ್ರಿಗಳು. ಆಪ್ ಕರ್ನಾ ಕ್ಯಾ ಚಾಹತೆ ಹೋ ಅಂದ್ರೆ ನಾನು ಹೇಳಿದೆ, ಅಷ್ಟರಲ್ಲಿ ನಾನು ಕೇಳಿದ್ದೆ ಇಲ್ಲೇ ಇವರಿಗೆ, ನಮ್ಮ ವಾಟರ್ ಬೋರ್ಡು ಇವರಿಗೆ ಏನು ಮಾಡ್ಬೋದು ಇದಕ್ಕೆ ಅಂಥೇಳಿ. ಅದಕ್ಕೆ ಅವ್ರು ಹೇಳಿದರು, ಒಂದು ಪ್ರಾಜೆಕ್ಟ್ ತಯಾರು ಮಾಡ್ಬೋದು, ಹೇಗೆ ಹುಬ್ಳಿ ಧಾರವಾಡಕ್ಕೆ ನಾವು ಮಲಪ್ರಭಾ ನೀರು ಕೊಡ್ತೀವಿ, ಹಾಗೆ ಸಪ್ರೇಟ್ ಆದಂಥ ಒಂದು ಲೈನ್ ಹಾಕಿದರೆ ಮಲಪ್ರಭಾದಿಂದ ಯಲ್ಲಮ್ಮನ ಗುಡ್ಡದಿಂದ ನಾವು ಕೊಡ್ಬೋದು ಅಂತ ಹೇಳಿದರು. ದೆನ್ ಐ ಟೋಲ್ಡ್ ಪ್ರೈಮ್ ಮಿನಿಸ್ಟರ್ ಹಿಂಗಾಗಿದೆ, ಇಷ್ಟು ಕೊಟ್ಟಿದ್ದಾರೆ ಅಂತ. ಪ್ರಧಾನಮಂತ್ರಿಗಳು ಠೀಕ್ ಚರಾದು. ನಾವು ಮೊದಲಿಂದ ಬೆಂಗಳೂರಿಂದ ಈ ಕಡೆ ಬರೋರ್ಗು ಅದೊಂದು ಬೇಜಾರು, ಗಬ್ಬೂರು ತನಕ ಫಾಸ್ಟಾಗಿ ಹೋಗ್ಬಿಡ್ತೀವಿ, ಅಲ್ಲಿಂದ ಮುಂದೆ ಕಷ್ಟ ಅಂತ. ಅದು 6 ಲೈನ್ ಮಾಡಿಸಿದ್ದಾರೆ. ಅದು ಏನಿತ್ತು 25ರವರೆಗೆ ನಾವು ಅದನ್ನು ಟಚ್ ಮಾಡೋಂಗಿರಲಿಲ್ಲ. ಹೌದು, ಹೇಳಿದ್ರು ಅದನ್ನು. ಕರೆಕ್ಟ್. ಹಾಂ, ಯಾಕಂದರೆ ಅಗ್ರಿಮೆಂಟ್ ನೋಡ್ರಿ, ಸರ್ಕಾರಗಳು ಹೆಂಗೆ ಅಗ್ರಿ ಮಾಡ್ಕೊಳ್ಳೋದು, 25 ತನಕ 200 ಮೀಟರ್ ವ್ಯಾಪ್ತಿಯಲ್ಲಿ ಹೊಸ ಬೈಪಾಸು ಮಾಡೋಂಗಿಲ್ಲ, ಆ ಬೈಪಾಸ್ ಟಚ್ಚು ಮಾಡೋಂಗಿಲ್ಲ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಮಂದಿ ಇನ್ಫ್ರಾಸ್ಟ್ರಕ್ಚರ್ ಜೊತೆ. ನಾನು ಆ ಖೇಣಿಗೆ ಡೆಲ್ಲಿ ಕರೆದು ಗಡ್ಕರಿ ಅವ್ರ ಮುಂದೆ ಕೂಡಿಸಿ, ನೋಡ್ರಿ ಹಿಂಗಾಗಿದೆ. ಗಡ್ಕರಿ ಅವ್ರಿಗೆ ನಾನು ಡೈಲಿ ಹಾಕ್ತಾಯಿದ್ದೆ, ಆಕ್ಸಿಡೆಂಟ್ ಆದದ್ದು ಗಡ್ಕರಿ ಅವ್ರ ಪರ್ಸ್ನಲ್ ನಂಬರಿಗೆ ಹಾಕ್ತಾಯಿದ್ರು, ಇವತ್ತಿಷ್ಟು ಜನ ಸತ್ರು, ವಾಟ್ಸಪ್ ಇವತ್ತಿಷ್ಟು ಜನ ಸತ್ರು ಈ ರಸ್ತೆ ಮೇಲೆ, ಇವತ್ತಿಷ್ಟು ಜನ ಸತ್ರು ಅಂಥೇಳಿ. ಒಂದು ಸರ್ತಿ ತಲೆ ಕೆಟ್ಟೆಲ್ಲ ಅಧಿಕಾರಿಗಳಿಗೆ ಬೈದರು ಅವರು. ಇಂಕ ವಾಟ್ಸಪ್ ದೇಖ ಮೈ ತಂಗ್ ಹೋಗ ಅವನು. ಮೋದಿ ಅವರು ಟಾಸ್ಕ್ ಮಾಸ್ಟರ್, ನೋ ಕ್ಯಾಶುವಲ್ ಅಪ್ರೋಚ್. ಓಕೆ. ಹಾಂ, ನೀವು ಒಂದು ಪ್ರಾಜೆಕ್ಟ್ ತೊಗೊಂಡೋಗಿದ್ದೆ ನಾನು, ಒಂದು ಪವರ್ ಜನ್ರೇಷನ್ ನಾವು ನಮ್ಮ ಕಂಪನಿಯಿಂದ ಮಾಡ್ತೀವಿ ಅಂತ. ನಾನು ನಮ್ಮ ಸೆಕ್ರೆಟರಿ ಎಲ್ಲ ಇದ್ದು ಅರ್ಧ ಗಂಟೆ ನೋಡಿ ಹೇಳಿದರೆ, ಇದ್ರದ್ದು ಎಂದು ಮುಗಿಸ್ತೀರಿ ಅಂತ ಅದನ್ನು ಬರ್ಕೊಂಡು ಬರ್ರಿ, ಆಮೇಲೆ ಉಳಿದದ್ದು ಫೈನ್ ನಾನು. ಸ್ಟಾರ್ಟ್ ಆಗಿ ಈ ಕಡೆ ನವಲ್ಗುಂದ ಸ್ಟಾರ್ಟ್ ಆಗಿ ಗದಗ ರೋಡ್ಗೆ ಬರ್ತದೆ, ಗದಗ ರೋಡ್ ಬಂದು ಇಲ್ಲಿಂದ ಬರ್ತದೆ, ಇಲ್ಲಿಂದ ಕಲಗಟ್ಟಿಗೆ ಹತ್ರ ಹೋಗ್ತದೆ. ಓಕೆ ಓಕೆ. ಅಲ್ಲಿಗೂ ಸಹಿತ ಇದೇ ರೀತಿಯಾಗಿದೆ. ಮತ್ತು ಹೀಗೆ ಇಲ್ಲೇ ಗಬ್ಬೂರ್ ಹತ್ರ ಹೀಗೆ ರೌಂಡ್ ಆಗಿದೆ ಫುಲ್. ಹಾಂ, ಇಲ್ಲಿಂದ ಭಾಳ ಚಂದ ಕಾಣಿಸುತ್ತೆ ಹಿಂಗೆ. ಬಟ್ ಇದಾದರೆ ಆ ಗಬ್ಬೂರಿಂದ ಹೋಗೋ ಹೈವೇ ಇದ್ರದ್ದು ಬೈಪಾಸ್ ಏನು ರಿಲೆವೆಂಟು? ಇಲ್ಲ, ಇದು ಮುಂದೆ ಗಬ್ಬೂರ್ಗೆ ಕೂಡುತ್ತಿದೆ.
ಓಕೆ. ಇಲ್ಲಿಂದ ಮುಂದೆ ಹೋಗಿ ಗಬ್ಬೂರು ಕೂಡತ್ತಿಗೆ ಹಾಂ ಹಾಂ ಹಾಂ. ಕನೆಕ್ಟ್ ಮಾಡ್ತಾರೆ. ಅದು ಮುಂದೇನು ಹೋಗುತ್ತಲ್ಲ, ಅದು ಅಲ್ಲಿ ಮುಂದೆ ಬೈಪಾಸಿಗೆ ಕೊಡ್ತದೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಪುಷ್ ಮೇಲೆ ದೊಡ್ಡ ಹೋಪ್ ಅಲ್ಲ ನಿಮಗೆ, ಅಂದರೆ ಮತ್ತೊಮ್ಮೆ ಎಲೆಕ್ಟ್ ಆಗೋ ವಿಷಯಕ್ಕೆ? ರಸ್ತೆ, ರೋಡು, ರೈಲ್ವೆ, ಪೋರ್ಟು, ಏರ್ಪೋರ್ಟು, ಆ ಥರ ಸ್ಟ್ರಕ್ಚರ್ ಪುಷ್ ಓಕೆ ಎಲ್ಲ ಕಡೆ ಆಗಿದೆ. MP ಗಳು ಬರ್ತಾ ಇದ್ದೀರಾ, ಅವರೆಲ್ಲರ ಕ್ಷೇತ್ರದಲ್ಲಿಯೂ ಸಹಿತ ಹಾಂ. ಸಂಬಂಧಿಸಿದ ಮಂತ್ರಿಗಳು ನಮ್ಮದೇ ಚೇಂಬರಿಗೆ ಕರೆಸಿ, ನಮ್ಮದೇ ಚೇಂಬರಿಗೆ ಕಳಿಸಿ ನಾವು ಅವರನ್ನೆಲ್ಲ ಕ್ಲಿಯರ್ ಮಾಡಿದ್ದೀವಿ ಅವರ ಕೆಲಸಗಳನ್ನು. ಏನು ಡಿಫ್ರೆನ್ಸ್ ಏನು ಮೊದಲಿನ 10 ವರ್ಷ ಈಗಿನ 10 ವರ್ಷ? ಮೊದಲಿನ 10 ವರ್ಷದ್ದು ನಿಮಗೆ ಇದೊಂದು ಉದಾಹರಣೆ ಹೇಳ್ತೀರಿ ನೋಡ್ರಿ. ನೀವು ಹೊರಟಿರುವ ಈ ರೋಡ್ ಇದೆಯಲ್ಲ, ಹಾಂ, ಇದು 4 ಲೇನ್ ಇತ್ತು. ವಾಜಪೇಯಿ ಇದ್ದಾಗ ಸ್ಯಾಂಕ್ಷನ್ ಆಗಿತ್ತು. ಅದರ ಕೆಲಸ ಆ್ಯಕ್ಚುಲಿ ಶುರು ಆದದ್ದು UPA ಸರ್ಕಾರದಲ್ಲಿ. ದುಡ್ಡೆಲ್ಲ ಸ್ಯಾಂಕ್ಷನ್ ಆಗಿತ್ತು, ಶಂಕುಸ್ಥಾಪನೆ ಆಗಿ ಒಂದು ಕಡೆ ವರ್ಕ್ ಶುರು ಆಯಿತು. ಅವನು ಓಡೋದ, ಅವನು ಕಾಂಟ್ರಾಕ್ಟ್ರು. ಆಮೇಲಿಂದ UPದವರು ಮಿಸ್ ಹ್ಯಾಂಡ್ಲಿಂಗ್ ಕಾರಣಕ್ಕೆ ಆಮೇಲೆ ಹೊಸ ಕಾಂಟ್ರಾಕ್ಟರ್ ತಂದು ಎಲ್ಲ ಮಾಡೋದಕ್ಕೆ ಹಾಗೆ ಇದನ್ನು 2014ಕ್ಕೆ ಹೆಚ್ಚು ಕಡಿಮೆ ಮುಗಿಸಿದ್ರು. ಭಾಳ ಕಂಜೆಸ್ಟೆಡ್ ಆಗಿತ್ತು, ಎಲ್ಲಿ ರೋಡ್ ಅಂಡರ್ ಪಾಸ್ ಬಿಟ್ಟಿರಲಿಲ್ಲ. ಅದೇ ಸಂದರ್ಭದಲ್ಲಿ ನಾನು ಇದನ್ನು 6 ಲೇನ್ ಮಾಡಿ 2010ಕ್ಕೆ ಮುಗಿಸಿದ್ರಿ ರಸ್ತೆ. 10ರ ನಂತರ ನಾನು ಮನವಿ ಕೊಡ್ತಾನೆ ಬಂದೆ, ಇದನ್ನು 6 ಲೇನ್ ಮಾಡಿ ಓಕೆ, ಮತ್ತು ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ವೆಹಿಕಲರ್ ಅಂಡರ್ ಪಾಸ್ ಮಾಡಿ ಅಂತ. ಹಾಂ ಹಾಂ. ಅವ್ರು ರಿಪ್ಲೈ ಕೊಡ್ತಾನೆ ಹೋದರು, ಇಲ್ಲ ಅಲ್ಲಿ ವೆಹಿಕಲರ್ ಡೆನ್ಸಿಟಿ ಅಷ್ಟಿಲ್ಲ, ಅದಕ್ಕೆ 6 ಲೇನ್ ಆಗಲ್ಲ ಅಂತ. ನಾನು ಗಡ್ಕರಿ ಅವ್ರು ಬಂದಮೇಲೆ ಒಂದು ಪತ್ರ ಕೊಟ್ಟೆ. ನನಗೆ ಗಡ್ಕರಿ ಅವರಿಗೆ ಭಾಳ ಆತ್ಮೀಯವಾದಂಥ ಒಂದು ಫ್ರೆಂಡ್ಶಿಪ್ ಇದೆ. ಓಕೆ ಓಕೆ. ನಾನು ಕೊಟ್ಟ ನಂತರ ಪಾರ್ಲಿಮೆಂಟ್ ಅಧಿವೇಶನ ನಡೀತು. ಗಡ್ಕರಿ ಅವ್ರು ಏನು ಹೇಳಿದರು, ಒಂದು 8 ದಿವಸ ಬಿಟ್ಟು ಆಫೀಸಿಗೆ ಬನ್ನಿರಿ ನೋಡೋಣ ಅಂತ ಹೇಳಿದರು. ನಾನು ಹೋಗೋದ್ರಲ್ಲಿ ನಮ್ಮ ಲೆಟರ್ ಪ್ರೊಸೆಸ್ ಆಗಿತ್ತು, ಅದ್ರ ರಿಪ್ಲೈ ಬರೆದಿಟ್ಟಿದ್ರು, ಹಾಂ, ವೆಹಿಕಲ್ ಡೆನ್ಸಿಟಿ ಇಲ್ಲ, ಓಕೆ, ಅದಕ್ಕೆ ಮಾಡೋಕ್ಕಾಗಲ್ಲ. ಸೇಮ್ ಆ್ಯಸ್ ಯೂಶುವಲ್. ಎಲ್ಲ ಗಡ್ಕರಿ ಅವ್ರ ಹೆಸರು ಬಿಟ್ಟರೆ ಉಳಿದಿದ್ದೆಲ್ಲವೂ ಅದೇ ಇತ್ತು ಲೆಟರಲ್ಲಿ. ನಾನು ಗಡ್ಕರಿ ಅವ್ರು ಹೇಳಿದೆ, ಈ ರಿಪ್ಲೈ ನನ್ನ ಕಡೆ ಮೊದಲೇ ಇದೆ ಅಂತ. ಗಡ್ಕರಿ ಅವರು ಏನು ಮಾಡೋದು ಅಂತಂದ್ರು. ನಾನು ಹೇಳಿದೆ, ರಸ್ತೆ ಆಗಬೇಕು, ಅದು ಆಗಬೇಕು, ಇದು 6 ಲೇನ್ ಆಗಬೇಕು ಅಂತ ಹೇಳಿದೆ. ಪ್ರಧಾನಮಂತ್ರಿಗಳಿಗೆ ಫೋನ್ ಮಾಡಿ ಅವರು ಹೇಳಿದ್ರು, ಹಿಂಗೆ ನಾನು ಒಂದು ರೋಡ್ ಮಾಡಬೇಕಾಗಿದೆ, ನಾವು ಅದನ್ನು ನಾರ್ಮ್ಸ್ ಚೇಂಜ್ ಮಾಡಬೇಕು, ಒಂದು 20-25 ಸಾವಿರ ಕೋಟಿ ಹಾಕಬೇಕಾಗತ್ತೆ, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಹಾಕ್ತೀನಿ ಅಂತ ಹೇಳಿದರು. ಪ್ರೈಮ್ ಮಿನಿಸ್ಟ್ರು ಫೋನ್ದಲ್ಲಿ ಪರ್ಮಿಷನ್ ಕೊಟ್ಟರು. ठीक है हो गया, मैं नॉर्म चेंज कर रहा हूँ, ಫೈಲ್ ಲೇಕೆ आओ ಅಂತಂದ. ಫೈಲ್ ತೊಗೊಂಬಂದ್ರೆ ಆಮೇಲಿಂದ ನಾನು ಹೋಗ್ತಾ ಇರ್ಬೇಕಾದ್ರೆ ಕರೆದ್ರು ನನಗೆ, ಏ ಪ್ರಹ್ಲಾದ್ ರಾವ್, ये हुबली गदग लिखा है आपने, आपका बॉर्डर कहाँ तक जाता है कर्नाटक का? ये हॉस्पिटल तक जाता है सर, ये हॉस्पिटल लिखो ना, ये स्क्रैच करो और पेन से लिखो हॉस्पिटल करके. तो ನಾನು ಪೆನ್ಲಿ ಬರೆದೆ, ಹುಬ್ಬಳ್ಳಿ ಹಂಗೆ ಇಟ್ಟೆ, ಗದಗ ಸ್ಕ್ರ್ಯಾಚ್ ಮಾಡಿ ಹಾಸ್ಪಿಟಲ್ ಅಂತ ಬರೆದೆ. ಏ ಹಾಸ್ಪಿಟಲ್ ಕರೋ ಲೇಕೆ ಚಲೋ ಚಲೋ ಅಂತೆಲ್ಲ ಅಧಿಕಾರಿಗಳನ್ನು ಕಳಿಸ್ತಾರೆ. ಸ್ಯಾಂಕ್ಷನ್. ಅವರು ಸಾಮಾನ್ಯವಾಗಿ ನಾನು ಹೇಳಿದ್ದಂತೂ ಯಾವುದೂ ಇಲ್ಲ ಅಂದಿಲ್ಲ ನಮ್ಮ ಕ್ಷೇತ್ರಕ್ಕೆ. ಐ ಶುಡ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್. ಓಕೆ ಓಕೆ. ಅವರು ಅಮಿತ್ ಶಾ ಅವರು ನಾವೇನು ಹೇಳಿದ್ದಕ್ಕೆ ಎಲ್ಲದಕ್ಕೂ ಮಾಡಿಕೊಟ್ಟಿದ್ರು. ಅಮಿತ್ ಶಾನು ಫೋರೆನ್ಸಿಕ್ ಯೂನಿವರ್ಸಿಟಿ ಟೀಕ ಲೇಕೆ ಚಲೋ. IIT ಬಂದಾಗ ನಾನು ಹೋಗಿ ಹೇಳಿದ್ದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ರು ಅವರು, ಹಿಂಗೆಲ್ಲ ಗೊಂದಲ ಆಗ್ತಾ ಇದೆ, ನಮ್ಮ ಸೂಟೇಬಲ್ ಪ್ಲೇಸ್ ಬೆಂಗಳೂರು ಬಿಟ್ಟರೆ ನಮ್ಮದೇ ಅಂತ. ಸ್ಮೃತಿ ಇರಾನಿಗೆ ಫೋನ್ ಮಾಡಿ ಹೇಳಿದ್ರು, ಕರೆದು ಇನ್ಕ ಕಾಮ್ ಅಂತ. ಸೊ ಇಲ್ಲಿ ಅವರು ಅನೌನ್ಸ್ಮೆಂಟ್ ಮಾಡಿಬಿಟ್ರು, ನಾನು ಹುಬ್ಳಿಗೆ ಒಂದು ಫ್ಲೈಓವರ್ ಮಾಡಿಕೊಡ್ತೀನಿ, ಎಲಿವೇಟೆಡ್ ರೋಡ್ ಅಂತ. ಅಲ್ಲಿ ಹೋದ್ಮೇಲೆ ಜಗಳ ಶುರು ಆಯಿತು. ಮೇಲಿಂದ ಈ ಸರ್ಕಾರ ನಮ್ಮದೇ ಸರ್ಕಾರ ಇತ್ತು, ಆದರೂ ಕೂಡ 3-3.5 ವರ್ಷ ತೊಗೊಂಡ್ರು DPR ಮಾಡೋದು. ಅಂದರೆ ಅದು ಆನ್ ಟೈಮ್ ಆಗಿದ್ರೆ ಇಷ್ಟೊತ್ತಿಗಾಗಲೇ ಫ್ಲೈಓವರ್ ಗಾಡಿ ಓಡಾಡ್ತಿತ್ತು. ಆ DPR ತೊಗೊಂಡು ಹೋದಾಗ ಅದು 1200 ಕೋಟಿ ಆಗಿತ್ತು. ಅಧಿಕಾರಿಗಳು ಎಲ್ಲ ನೆಗೆಟಿವ್ ಮಾಡಿದ್ರು, ಯಾಕಂದ್ರೆ ಅದು ನಮ್ಮ ರಸ್ತೆನೇ ಅಲ್ಲ ಅದು. ಮತ್ತು ನಮಗೆ ಆ ರಸ್ತೆ ಸಂಬಂಧವೇ ಇಲ್ಲ, ಅದು ಕಾರ್ಪೊರೇಷನ್ ರಸ್ತೆ. ಕಾರ್ಪೊರೇಷನ್ ರಸ್ತೆಗೆ ಐದಾರು NH or NHI ದುಡ್ಡು ಹಾಕಕ್ಕೆ ಬರಲ್ಲ ಅಂತ. ಓಕೆ ಓಕೆ. ನಾನೇನು ಹೇಳೇ ಇಲ್ಲ ಗಡ್ಕರಿ ಅವರಿಗೆ, आपने अनाउंस किया है जो करना है करो ಅಂತ ಹೇಳಿದ್ದ. गडकरी और ये मेरा प्रेस्टीज का सवाल है, मैंने अनाउंस करके आया हूँ, जो मैं अनाउंस करता हूँ मैं करके दिखाता हूँ, जो करना है करो. ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಲೇಟ್ ಆದಂಗೆ
ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಆಗೋದು ಹೇಳ್ತಾರೆ. ಆ ಪರಿ ಎಸ್ಕಲೇಷನ್ ಆಗುತ್ತೆ ಅದು. ಆಗತ್ತೆ ಮತ್ತು ಕೆಲವು ಸರ್ತಿ ಈ ಸ್ಟೀಲು ಗೀಲು ಒಮ್ಮೊಮ್ಮೆ ಭಾಳ ಜಾಸ್ತಿ ಆಗಿಬಿಡುತ್ತೆ. ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಗ್ಯಾರಂಟಿಯಲ್ಲಿ ಅವರೇನು ಗ್ಯಾರಂಟಿ ಕೊಟ್ಟಿದ್ದಾರೆ, ಈ ಗ್ಯಾರಂಟಿಯಲ್ಲಿನ ನ್ಯೂನತೆಗಳು ಮೊದಲಿದ್ದು ಸಾಕಷ್ಟು ಲ್ಯಾಕಿನಾಸ್ ಇದ್ದಾವೆ, ಅವ್ರಿಗೆ ಸಿಕ್ಕಿಲ್ಲ, ಇವರು ಕೊಟ್ಟಿದ್ದಾರೆ, ಮತ್ತೊಂದು ಮುಗಿದೊಂದು. ಓಕೆ, ಅದ್ರ ಪಕ್ಕ ಕೇಳೋಣ. ಕಾಸ್ಟ್ ಆಫ್ ದಿ ಸೋ ಮೆನಿ ಥಿಂಗ್ಸ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಲೈಕ್ ಎನಿಥಿಂಗ್. ಉದಾಹರಣೆಗೆ ಮೊದಲು ನಿಮ್ದು ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ಗೆ 10 ರೂಪಾಯಿ ಬಾಂಡ್ ಪೇಪರ್ ಇದ್ದರೆ ಈಗ ಅದನ್ನು 100 ರೂಪೀಸ್ ಮಾಡಿದ್ದಾರೆ. ಮೊದಲು ಯಾವುದು 100 ರೂಪೀಸ್ ಬೇಕಿತ್ತು ಅದನ್ನು 500 ರೂಪೀಸ್ ಮಾಡಿದ್ದಾರೆ. ಆನಂತರ ನಮ್ಮಲ್ಲಿ ಉತ್ತಾರ ಅಂತ ಹೇಳ್ತೀವಿ, ಆ ಕಡೆ ಎಲ್ಲ ಪಹಣಿ ಪತ್ರಿಕೆ ಅಂತ ಹೇಳ್ತಾರೆ. ಹೌದು ಹೌದು. ಆ ಪಹಣಿ ಪತ್ರಿಕೆ ಉತ್ತಾರದ ಕಾಪಿ ಫೀ ತೆಗಿಯೋದಕ್ಕೆ, ಹೊಸ ತೆಗಿಯೋದಕ್ಕೆ 10 ರೂಪಾಯಿ ಇತ್ತು, ಈಗ 25 ರೂಪಾಯಿ ಮಾಡಿದ್ದಾರೆ. ಆನಂತರ ಸ್ಪ್ರಿಂಕ್ಲರ್ ಪೈಪ್ಗಳ ಮೇಲಿಂದು ಸಬ್ಸಿಡಿ ತೆಗೆದಿದ್ದಾರೆ. 1950 ರೂಪಾಯಿ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ ಸಿಗ್ತಾ ಇತ್ತು. ಓಕೆ, ಈಗ 4850 ಆಗಿದೆ. ಮತ್ತು ಫ್ರೀಯ ಕೋಟಾ ಮುಗಿದ ನಂತರ ವಿದ್ಯುತ್ತಿನ ಬೆಲೆ 4 ರೂಪಾಯಿ 75 ಪೈಸೆ ಇದ್ದದ್ದು 7 ರೂಪಾಯಿ 25 ಪೈಸೆ ಆಗಿದೆ. ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಒಂದು ಎರಡನೇದ್ದು, ಈಗೇನು ಮೋದಿ ಸ್ಕೀಮ್ ಕೊಟ್ಟಿದ್ದಾರೆ, ಸಸ್ಟೈನೇಬಲ್ ಮತ್ತು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಬೇಕಾದಂಥ ಸ್ಕೀಮ್ಗಳು, ಅದರಾಗೂ ಈಗ ಹೊಸದಾಗಿ ಆಗಿರುವಂಥ ಸ್ಕೀಮ್ಗಳು, ಅಕ್ಕಿ, ಆಯುಷ್ಮಾನ್ ಭಾರತ 5 kg ಅಕ್ಕಿ ಕೊಡ್ತಾ ಇರೋದು, ಆಯುಷ್ಮಾನ್ ಭಾರತ ಇರ್ಬೋದು, ಕಿಸಾನ್ ಕೃಷಿ ಸಮ್ಮಾನ ನಿಧಿ ಯೋಜನೆ ಇರ್ಬೋದು. ಇದರ ಜೊತೆಗೆ ಈ 2 ಮೇಜರ್ ಸ್ಕೀಮ್ಗಳಿದ್ದಾವೆ. ಒಂದು ಲಖಪತ್ ದೀದಿ ಅಂಥೇಳಿ, ಲಕ್ಷಾಧಿಪತಿ ಸಹೋದರಿ. ಈ ಲಕ್ಷಾಧಿಪತಿ ಸಹೋದರ 3 ಕೋಟಿ ಜನರನ್ನ ಮಾಡಬೇಕು ಅಂಥೇಳಿ ಮೋದಿಯವರ ಒಂದು ಗುರಿ ಇದೆ. ಆ 3 ಕೋಟಿ ಜನರಿಗೆ ನೀವು ಈ ಸ್ವಸಹಾಯ ಸಂಘಗಳು ಮತ್ತು ಅದರ ಒಕ್ಕೂಟಕ್ಕೊಮ್ಮೆ ಹೋಗಿ ಕೇಳ್ರಿ, 30-40 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಅವ್ರಿಗೆ. ಅಂದ್ರೆ ಅವರ ಟ್ರಾನ್ಸಾಕ್ಷನ್, ಅವ್ರಿಗೆ ಓನ್ ಬಿಸ್ನೆಸ್ಸಿಗೆ ಸಬ್ಸಿಡಿ ಅಂದರೆ ದುಡ್ಡು ಕೊಡ್ತಾ ಇದ್ದಾರೆ. ಅದರಲ್ಲಿ ಅವರು ದೇ ಹ್ಯಾವ್ ಟು ರಿಟರ್ನ್ ಸಮ್ ಪಾರ್ಟ್ ಆ್ಯಂಡ್ ಸಮ್ ಪಾರ್ಟ್ ದೇ ವಿಲ್ ರಿಟೈನ್. ಇಂಟ್ರೆಸ್ಟ್ ಈಸ್ ಆಲ್ಸೋ ವೆರಿ ಮಿನಿಮಲ್. ಓಕೆ, ಅವ್ರಿಗೆ ಪ್ರಾಡಕ್ಟ್ ಇತ್ಯಾದಿ ಮಾಡೋದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಅದಕ್ಕೆ ಮಾರುಕಟ್ಟೆ ಒದಗಿಸ್ತಾ ಇದ್ದಾರೆ. ಒಬ್ಬೊಬ್ಬರು 15-20 ಸಾವಿರ ಗಳಿಸ್ತಾ ಇದ್ದಾರೆ. ಈಗ ನನಗೆ ನೆನಪಿರೋ ಮಟ್ಟಿಗೆ, ಐ ಶುಡ್ ವೆರಿಫೈ ದಿಸ್, 70 ಲಕ್ಷ ಜನ ಈಗಾಗಲೇ ಇದ್ದಾರೆ ದೇಶದಲ್ಲಿ ಲಖಪತ್ ದೀದಿ. ಬರೋ 1 ವರ್ಷದೊಳಗೆ 3 ಕೋಟಿ ಜನರನ್ನು ಮಾಡಬೇಕು ಅಂತಿದೆ. ಮತ್ತು ಭಾಳ ಈಸಿ ಇದೆ. ಯಾವುದು ಇವತ್ತು ಸಮೀಪದ ಪಟ್ಟಣ ಪ್ರದೇಶದಲ್ಲಿ ಬೇಕಾಗಿರುವಂಥ ವಸ್ತುಗಳಿದೆ ಅದನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಸುತ್ತಲಿನ ಹಳ್ಳಿಗಳಲ್ಲಿ ತಯಾರಾಗ್ತದೆ. ಆಟಿಕೆ ಸಾಮಾನುಗಳು ತಯಾರಾಗ್ತಾ ಇದೆ. ಓಕೆ, ಸೊ ನಿಮಗನ್ಸದ ಅಂದ್ರೆ ಎಕನಾಮಿಕ್ ಪಾಲಿಸಿಯಲ್ಲಿನ ಡಿಫ್ರೆನ್ಸ್ ಅಂತ ಅಂದ್ರೆ ತಿಂಗಳಿಗೆ 2,000 ದುಡ್ಡು ಹಾಕ್ತೀನಿ ಅನ್ನುವಂಥದ್ದು, ಅಥವಾ 10,000 ನೀನು ದುಡ್ಡುಕೊಳ್ಳೋದಕ್ಕೆ ನಿಮಗೆ ಬೇಕಾದ ವಾತಾವರಣ ಕಲ್ಪಿಸ್ತೀವಿ. ಮತ್ತು ಈ ಗ್ಯಾರಂಟಿಗಳ ಬಗ್ಗೆ ಜನರ ಗ್ಯಾರಂಟಿನೇ ಇಲ್ಲ. ಜನರು ಮಾತಾಡ್ತಾರೆ ಇಲೆಕ್ಷನ್ ಮುಗಿದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ ಅಂತ. ಇನ್ನು ಫ್ರೀ ಎಲೆಕ್ಟ್ರಿಸಿಟಿ ಬಗ್ಗೆ ಇವರೇನು ಮಾಡಿದಾರಲ್ಲ, ಇಷ್ಟು ಗೊಂದಲ ಇದೆ. ಅದು ಮೊದಲೇದು ಅದು 10% ಅಷ್ಟೇ ಜಾಸ್ತಿ, ಅದು ಇದು ಅಂತ ಹೇಳೋದು. ಇಲೆಕ್ಷನ್ ಸಮೀಪ ಬರುವವರೆಗೆ ಪವರ್ ಕಟ್ ಇತ್ತು. ಪವರ್ ಕಟ್ ಫಾರ್ ದಿ ಸ್ಪೆಷಲಿ ಈ ನಿಮ್ಮ ಇರಿಗೇಷನ್ ಪಂಪ್ಸ್ಗೆ ಇತ್ಯಾದಿ ಸಿಕ್ಕಾಪಟ್ಟೆ. ಇವನ್ ಕೆಲವು ಕಡೆ ಪವರ್ ಕಟ್ಸು ರೆಗ್ಯುಲರ್ ಇದಕ್ಕೂ ಪವರ್ ಕಟ್ ಮಾಡಿದರೆ. ಈಗ ಇಲೆಕ್ಷನ್ ಇದೆ ಮಾಡ್ತಾ ಇಲ್ಲ. ಈಗ ನಾವು ಮಾಡಿದ್ದೀವಿ ವಿದ್ಯುತ್ ಜೀರೋ ಬಿಲ್ ಅಂಥೇಳಿ, ಸೂರ್ಯೋದಯ ಅಂಥೇಳಿ. ಅದು ಜನವರಿ 22 ರಾಮ ಮಂದಿರ ದಿವಸ ಶುರುವಾಗಿದೆ. ಅದು 1 ಕಿಲೋವ್ಯಾಟ್ಗೆ 60,000. ಓಕೆ, ದುಡ್ಡು ಇನ್ವೆಸ್ಟ್ಮೆಂಟ್ 30,000 ರೂಪಾಯಿ ಸರ್ಕಾರ ಕೊಡ್ತದೆ. 30,000 ರೂಪಾಯಿ ಕಮ್ಮಿ ಇಂಟ್ರೆಸ್ಟ್ ಇಲ್ಲ, 4-5% ಇಂಟ್ರೆಸ್ಟಿಗೆ ಲೋನ್ ಕೊಡ್ತೀವಿ. ನೀವೇನು ವಿದ್ಯುತ್ ಜನರೇಟ್ ಮಾಡ್ತೀರಿ ಅದು ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿ, ಉಳಿದದ್ದು ವಿದ್ಯುತ್ತನ್ನು ನೀವು ಗ್ರಿಡ್ದಿಂದ ಅಲ್ಲಿ ಎಸ್ಕಾಮ್ಗಳು ಪರ್ಚೇಸ್ ಮಾಡ್ತಾವೆ. ಓಕೆ ಓಕೆ, ದೇ ವಿಲ್ ಪೇ ಯು ಬ್ಯಾಕ್. ಉಳಿದದ್ದು ಇದಕ್ಕೆ ನೀವು ಅದರ ಮೇಲೆ ನಿಮ್ಮ ಕಂತನ್ನು ತುಂಬಿ, ಓಕೆ, ಆ್ಯಂಡ್ ಆಫ್ಟರ್ ಫ್ಯೂ ಇಯರ್ಸ್
ಅದರಿಂದ ಏನೋ ಆ ಕಂತು ತುಂಬಿದ ಮುಗಿತಾ ಇದ್ದಂಗೆ ಯು ವಿಲ್ ಅರ್ನ್. ದಿಸ್ ಇಸ್ ಸಸ್ಟೈನೇಬಲ್ ಮಾಡಿ, ದೇಶಕ್ಕೂ ಒಳ್ಳೇದಿದೆ. ಇಲ್ಲ ಅಂದ್ರೆ ಇಂಡಸ್ಟ್ರಿ ಬೆಳೀತು. ಇಂಡಸ್ಟ್ರಿ ಬೆಳೀತು. ಮತ್ತು ನಮ್ಮದು ಥ್ರಸ್ಟ್ ಇದೆ ಸೋಲಾರಕ್ಕೆ, ನಮ್ದು ಕಮಿಟ್ಮೆಂಟ್ ಇದೆ ಜಗತ್ತಿಗೆ, ಅಷ್ಟು ಟಾರ್ಗೆಟ್ ಅಚೀವ್ ಆಯಿತು. ಈ ಬರೀ MP ಆಗಿರುವಾಗ ಈ ಕನೆಕ್ಟ್ ಇಟ್ಕೊಳ್ಳೋದು ಬೇರೆ, ಮಿನಿಸ್ಟರ್ ಆದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತಲ್ರಿ? ಇಲ್ಲ ಪಾಪ ನಿಂತಿರ್ತಾರಲ್ಲ ನಮ್ಮ. ಅಲ್ಲಲ್ಲ, ನಾನು ಹಿಂಗೆ ಕನೆಕ್ಟ್ ಹಳ್ಳಿ ಕನೆಕ್ಟ್ ಇಟ್ಕೊಳ್ಳೋದು ಹೇಳ್ತೀನಿ. ಕಷ್ಟ ಭಾಳ ಒಂದು ಸಿಸ್ಟಮ್ಯಾಟಿಕ್ ಮಾಡೆಲ್ ಬೇಕಾಗ್ತದೆ, ಬಂದವ್ರನ್ನ ಅಟೆಂಡ್ ಮಾಡೋದು, ಅವ್ರ ಗ್ರೀವೆನ್ಸಸ್ ಸಾಲ್ವ್. ನಾವು ಸಿಸ್ಟಮ್ ಭಾಳ ಪರ್ಫೆಕ್ಟ್ ಇಟ್ಟೇನ. ಹಾಂ, ಹೆಂಗೆ? ನಮ್ಮ ಆಫೀಸು ಭಾಳ ಸ್ಟ್ರಿಕ್ಟ್ ಇಟ್ಟೇನೆ ನಾನು. ಓಕೆ. ಸಾಧಾರಣ ಕೆಲಸಕ್ಕೆ, ಸಾಮಾನ್ಯ ಕೆಲಸಕ್ಕೆ 2ನೇ ಸರ್ತಿ ಯಾರೂ ಬರಬಾರ್ದು, ಒಂದು ಸರ್ತಿನ ಅವ್ರ ಕೆಲಸ ಮುಗಿಬೇಕು. ಯಾವುದು ನಿಮ್ಮ ಲೆವೆಲ್ದಲ್ಲಿ ಇರೋದೆಲ್ಲ ನನಗೆ ರಿಪೋರ್ಟ್ ಮಾಡಬೇಕು. ಓಕೆ. ಆಮೇಲೆ ನಾನು ಅವರಿಗೆ ವಾಪಸ್ ಫೋನ್ ಮಾಡಿ ಐ ವಿಲ್ ರಿಪೋರ್ಟ್. ಆ್ಯಂಡ್ ಸಮ್ಟೈಮ್ಸ್ ಇಂಪಾರ್ಟೆಂಟ್ ಕೆಲಸ, ಇಂಪಾರ್ಟೆಂಟ್ ಕಾರ್ಯಕರ್ತರು ನಾನು ಫೋನ್ ಮಾಡಿ ಹೇಳ್ತೇನೆ, ನಾವು ಇಂಥದ್ದವ್ರು ಮಾತಾಡಿದ್ದೀನಿ, ಹಿಂಗೆ ಹೋಗಿ ಫಾಲೋ ಅಪ್ ಮಾಡಿರಿ ಅಂತ. ಅದೆಲ್ಲ ಏನು ಸಮಸ್ಯೆ ಇಲ್ಲ. ಯಾರೂ ಇವತ್ತಿಗೂ ನೋಡ್ರಿ, ಈಗ ಇನ್ನು 3 ದಿವಸ ಎಲೆಕ್ಷನ್ ಇದೆ, ಪ್ರಹ್ಲಾದ್ ಜೋಶಿ ಸಿಗಲ್ಲ ಅಂತ ಯಾರೂ ಮಾತಾಡಿಲ್ಲ, ಪ್ರಹ್ಲಾದ್ ಜೋಶಿ ಕೆಲಸ ಮಾಡಿಲ್ಲ ಅಂತ ಮಾತಾಡಿಲ್ಲ. ಈಗ ನಿನ್ನೇನೋ ನಾವು ಅದನ್ನು ಸ್ವಲ್ಪ ಪ್ರಚಾರ ಮಾಡಿದ್ವಿ, ಕೆಲಸ ಮಾಡಿಲ್ಲ ಅಂತ ಯಾರೇ ಧೈರ್ಯದಿಂದ ಹೇಳಿ ಅಂತ. ಇವತ್ತೊಂದೇನೋ ಹೇಳಿದ್ದಾನೆ ಅಂತ, ಎಲ್ಲೋ ಹೇಳಿದ್ದಾನೆ. ಸೊ ಇಟ್ಸ್ ಓಕೆ. ಈ ಕಲ್ಲಿದ್ದಲು ಇಲಾಖೆ ಎಕ್ಸ್ಪೀರಿಯನ್ಸ್ ಏನು? ಯಾಕಂದರೆ ಕಲ್ಲಿದ್ದಲು ಇಲಾಖೆಯಲ್ಲಿ ಕಲ್ಲಿದ್ದಲು ಕಾರ್ಯದರ್ಶಿ, ಕೋಲ್ ಸೆಕ್ರೆಟರಿ ಜೈಲ್ಗೆ ಹೋದರು, ಕೋಲ್ ಮಂತ್ರಿಗಳು ಜೈಲ್ಗೆ ಹೋದರು, ಒಂದು ರೀತಿ ಜೈಲ್ಗೆ ಹೋಗೋ ಇಲಾಖೆ. ಹೇಗೆ ಮ್ಯಾನೇಜ್ ಮಾಡಿದರೆ 5 ವರ್ಷ? ನೋಡ್ರಿ, ನಾನು ಹೇಳೋದು ಪ್ರಶಾಂತ್, ನಿಮ್ಮ ಇಂಟೆಂಟ್ ಹೆಂಗಿರ್ತದೆ ಅದ್ರ ಮೇಲೆ ಇರ್ತದೆ. ಕೆಟ್ಟ ಕಾನೂನಿನಲ್ಲಿ ಒಳ್ಳೆ ಆಡಳಿತ ಕೊಡ್ಬೋದು ನೀವು ಒಳ್ಳೆ ಮನಸ್ಸಿದ್ದರೆ. ಭಾಳ ಒಳ್ಳೆ ಕಾನೂನು ಇದ್ರೆ ನಿಮ್ಗೆ ಕೆಟ್ಟ ಮನಸ್ಸು ಇತ್ತು ಅಂದ್ರೆ, ನಿಮ್ಗೆ ಕೆಟ್ಟ ಉದ್ದೇಶ ಇತ್ತು ಅಂದ್ರೆ ನೀವು ಕೊಡೋಕ್ಕಾಗಲ್ಲ. ಐ ಹ್ಯಾಡ್ ಡಿಸೈಡೆಡ್ ಇದರಿಂದ ನಾವು ಏನೂ ಅಪೇಕ್ಷೆಯನ್ನು ಪಡಲಾರ್ದೆ, ಪ್ರಧಾನಮಂತ್ರಿಗಳು ಏನಿಷ್ಟು ವಿಶ್ವಾಸ ಇಟ್ಕೊಟ್ಟಿದ್ದಾರೆ, ಇದನ್ನು ಟ್ರಾನ್ಸ್ಪರೆಂಟ್ ಸಿಸ್ಟಮ್ದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಇದನ್ನು ಈ ಸೆಕ್ಟರನ್ನು ಚೇಂಜ್ ಮಾಡಬೇಕು. ಮತ್ತು ನಾವು ತಿಂಗಳಿಗೆ 2.5 ಲಕ್ಷ ಕೋಟಿ ರೂಪಾಯಿ, ವರ್ಷಕ್ಕೆ 2.5 ಲಕ್ಷ ಕೋಟಿ ರೂಪಾಯಿದಷ್ಟು ಕಲ್ಲಿದ್ದು ಆಮದು ಮಾಡ್ತೀವಿ. 2.5 ಲಕ್ಷ ಕೋಟಿ? ಹೌದು. ಇದು ನಿಲ್ಬೇಕು, ನಮ್ಮ ಹತ್ರ ಇಷ್ಟು ಕಲ್ಲಿದ್ದಿದೆ ಅಂತ ಹೇಳಿದರು. ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಎರಡು? ದಿಲ್ಲಿ ಮಂತ್ರಿಯಾಗಿ ಲೀಡ್ಸ್ ಬೇರೆ, ಕೆಲಸ ಬೇರೆ. 15 ದಿವಸಕ್ಕೊಮ್ಮೆ ನಾನು ಸಾಮಾನ್ಯ ಇನ್ನು ನಾರ್ಮಲ್ ಡೇಸ್ 15 ದಿವಸಕ್ಕೊಮ್ಮೆ 2 ಅಥವಾ 3 ದಿವಸ ಇಲ್ಲಿರ್ತೇನೆ ನಾನು. ಪ್ರಧಾನಮಂತ್ರಿಗಳು ಹಾಗೆ ನೋಡಿದರೆ ಬೈತಾರೆ, ದೇಶದ ಕೆಲಸ ಮಾಡ್ತೀವಿ ಅಂತ ಜನಕ್ಕೆ ಗೊತ್ತಿರತ್ತೆ, ನೀನೇನು ಹೋಗೋಗತ್ತೆ ಇಲ್ಲ ಅಂತ. ಆದರೂ ನಾವು ಸ್ವಲ್ಪ ಬಂಡತನದಿಂದ ಬಂದಿರ್ತೀವಿ. ಆದರೆ ಅಲ್ಲಿ ಇರೋದ್ರಿಂದ ಒಂದಂತೂ ಲಾಭ ಆಗಿದೆ, ಗಣಿಯಲ್ಲಿ ಅಪಾರವಾದಂಥ ಸಾಧನೆ ಆಗಿದೆ. ಮತ್ತು ಕೋಲಲ್ಲಿ ಬರುವ ವರ್ಷದಿಂದ ಕೋಲ್ ಇಂಪೋರ್ಟ್ ಬಂದಾಗತ್ತಂತ. ಅಂದರೆ ಸೇವಿಂಗ್ ಅರೌಂಡ್ 2.5 lakh crore. ಎಸ್, ಹೌದಾ? ಹೌದು. ನಾಟ್ ಫುಲ್ 2.5 lakh, ಅಟ್ಲೀಸ್ಟ್ ಅರೌಂಡ್ 1.5 ಲಕ್ಷ, 1.25 ಲಕ್ಷ. ಯಾಕಂದರೆ ಕೆಲವು ಕ್ವಾಲಿಟಿ ಕೋಲ್ ನಮ್ಮಲ್ಲಿ ಇಲ್ಲ, ನಮ್ಮ ರಿಸರ್ವ್ದಲ್ಲಿ. ಓಕೆ. ಸ್ಟೀಲ್ ಮಾಡೋ ಕೋಲ್ ಏನಿದೆಯಲ್ಲ ಅದಿಲ್ಲ. ಆದರೆ ಅದಕ್ಕೆ ನಾವು ಬ್ಲೆಂಡಿಂಗ್ ಮಾಡುವಂಥ ಮಿಷನ್ ಕುಕಿಂಗ್ ಕೋಲ್ ಅಂತ ನಾವು ಮಾಡಿದ್ದೀವಿ ಈಗ. ಓಕೆ. ಸೊ ಅದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ತೀವಿ ಈಗ. ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಈಸ್ ವೆರಿ ಹ್ಯಾಪಿ. ಫಸ್ಟ್ ಟೈಮ್ ಇನ್ ಇಂಡಿಯಾಸ್ ಹಿಸ್ಟ್ರಿ ನಮ್ಮದು 1,000 ಮಿಲಿಯನ್ ಟನ್ ದಾಟಿತೀವಿ ಸರ್ತೆ ಪ್ರೊಡಕ್ಷನ್. ಆರಾಮಿದ್ರೆ ಪ್ರೈಮ್ ಮಿನಿಸ್ಟರ್ ಅಪ್ರಿಷಿಯೇಟ್ ಮಾಡಿ ಟ್ವೀಟು ಮಾಡ್ಯಾರ. ವೆನ್ ಐ ಟುಕ್ ಓವರ್ ಇಟ್ ವಾಸ್ 600 ಮಿಲಿಯನ್ ಟನ್. ಓಕೆ. 600 odd. ನಾವು ಇಟ್ ಈಸ್ 1,040 ಮಿಲಿಯನ್ ಟನ್. ಈ ಸರ್ತಿ ಈ ಸುಡು ಬಿಸಿಲಿನಲ್ಲಿ ಎಲ್ಲೂ ನಿಮಗೆ ವಿದ್ಯುತ್ತಿನ ತೊಂದರೆ ಆಗಿಲ್ಲ. ಮತ್ತು ಇವರೇನು ವಿದ್ಯುತ್ ಫ್ರೀ ಕೊಡ್ತಾರೆ. ಏನಂದರೆ ಕೆಲವು ಸಂಗತಿಗಳನ್ನು ಪರ್ಸೆಪ್ಷನ್ ಬೆಳೆದ ಮೇಲೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಕೇಂದ್ರ ಇವರಿಗೆ ಈಗ ಕಲ್ಲಿದ್ದಲು 1,000 ಕೋಟಿ ರೂಪಾಯಿ ಕೊಡ್ಬೇಕು ನಮಗೆ. ಇವರು ಕಲ್ಲಿದ್ದಲಿಗೆ 1,000 ಕೋಟಿ ಕೊಡ್ಬೇಕು ನಮಗೆ ಇವರು ದುಡ್ಡು, ಕಲ್ಲಿದ್ದಲು ಖರೀದಿ ಮಾಡಿದ್ದು. ಓಕೆ. ನಾವು ಒಂದು ರೀತಿ ಪಾಪರ್ ಆಗ ಕೊಟ್ಟಿದ್ದಾರೆ ಇವರು. ದೇ ಆರ್ ನಾಟ್ ಗಿವಿಂಗ್. ಬಟ್ ಇದೆಲ್ಲ ಜನರಿಗೆ ಇಮಿಡಿಯೇಟ್ಲಿ ಫೀಲ್ ಆಗುತ್ತಲ್ರಿ. 0 ಕರೆಂಟ್ ಬಿಲ್ಲು, ಹೆಣ್ಮಕ್ಳು ಬಸ್ ಹತ್ತಿದ್ರೆ ಟಿಕೆಟೇ ಇಲ್ಲ. 0 ಕರೆಂಟ್ ಅಂದ್ರೆ ಕರೆಂಟ್. ನಿಮ್ಮ ಕಡೆ ಸಿಲಿಂಡರ್ ಸಿಲಿಂಡರ್ ರೇಟ್ ಜಾಸ್ತಿ. ಸಿಲಿಂಡರ್ ರೇಟ್ ಈಗ ನಾವು ಉಜ್ವಲದಲ್ಲಿ ಇದ್ದವ್ರಿಗೆ ನಾವು ಸಿಲಿಂಡ್ರು ಸಬ್ಸಿಡಿ ಹಾಕ್ತಾ ಇದ್ದೀವಿ ಈಗ ರೆಗ್ಯುಲರಾಗಿ. ಮೇಜರ್ ಅದೇ ಇದೆ. ಬಡವರು ಮತ್ತು ಯಾರು ಸಬ್ಸಿಡಿ ಕ್ಲೇಮ್ ಮಾಡಿದ್ದಾರೆ ಅವರಿಗೆ ಈಗ 900 rupees ಇದೆ. ಓಕೆ. ಸೊ 300 ರೂಪಾಯಿ ವಿ ಆರ್ DBT ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ನ ಗ್ಯಾರಂಟಿಗಳಿಷ್ಟು ಜನಪ್ರಿಯ ಆಗಲಿಕ್ಕೆ ಸಿಲಿಂಡರ್ ಪ್ರೈಸ್ ರೈಸು, ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆ ದೊಡ್ಡ ಕಾರಣ ಅಲ್ವಾ? ಯಾಕಂದರೆ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ದ್ಯಾಟ್ ಈಸ್ ದಿ ಒನ್ ಆಫ್ ದಿ ರೀಸನ್.
ಇರ್ಬೋದು. ಬಟ್ ಅದೇ ಅವರು ಆ್ಯಕ್ಟಿವಿಟಿಯನ್ನು ತಮ್ಮದೇ ಸರ್ಕಾರ ಇದ್ದಂಥ ಛತ್ತೀಸ್ಗಢದಲ್ಲಿ ಮಾಡಿದರು, ರಾಜಸ್ಥಾನದಲ್ಲಿ ಮಾಡಿದರು. ವೈ ದೇ ಫೀಲ್ಡ್? ನನ್ನ ಅಬ್ಸರ್ವೇಷನ್ ಇಷ್ಟು ದೊಡ್ಡ ಮಟ್ಟದ ಪ್ರಚಾರ ಮಾಡಲಿಲ್ಲ ಇವರು. ಗ್ಯಾರಂಟಿ ಕಾರ್ಡ್ ಮಾಡಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸೈನ್ ಹಾಕಿ ಮನೆ ಮನೆಗೆ ಹಂಚಿ ಇಷ್ಟು ವಾಸ್ಟ್ ಪ್ರಚಾರ ಇಲ್ಲ ಮಾಡಿದ್ರು. ಅವರು ಗೆಹ್ಲೋಟು ಪ್ರತಿ ಗ್ರಾಮ ಪಂಚಾಯತಿ ಹಾಂ ಒಂದು 25-30 ಜನನ ಗೌರ್ಮೆಂಟ್ ರೂಲ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದು, ಕಾಂಟ್ರಾಕ್ಟ್ ಬೇಸ್ ಮೇಲೆ. ಓಕೆ. ಸರ್ಕಾರದ ಯೋಜನೆಗಳನ್ನು ಪ್ರಚಾರ ಮಾಡೋದಕ್ಕೆ ನನಗೆ ಒಂದು ಫೀಲಿಂಗ್ ಏನಂದ್ರೆ ನಮ್ಮಲ್ಲಿಯೂ ಅನೇಕ ತಪ್ಪುಗಳೇನು, ಅದು ಸರ್ಕಾರವನ್ನು ನಡೆಸಬೇಕಾದ್ರೆ ಪರ್ಸೆಪ್ಷನ್ಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇತ್ಯಾದಿ ಏನು ಬೇಕು ಅದರಲ್ಲಿ ಸ್ವಲ್ಪ ನಾವು ಹಿಡಿಬಿದ್ವಿ. ಪ್ರೈಮ್ ಮಿನಿಸ್ಟರ್ ವಾಸ್ ವಿಸಿಬಲಿ ವೆರಿ ಅಪ್ಸೆಟ್ ಅಲ್ಲ ಕರ್ನಾಟಕದ ರಿಸಲ್ಟು. ನ್ಯಾಚುರಲಿ ವಾಸ್ ಅಪ್ಸೆಟ್ ಬಿಕಾಸ್ he put lot of effort on every election. ಈ ನಿಮ್ಮ ಕರ್ನಾಟಕದ ಬಿ ಜೆ ಪಿಯಲ್ಲಿ ಇಷ್ಟು ಆಂತರಿಕ ಕಲಹ ಯಾಕೆ? ಕಲಹ ಮುಗಿಯಂಗೇ ಇಲ್ಲ ಅಂತ ಅನ್ಸುತ್ತೆ. ಗೆಲ್ತೀವಿ ಅನ್ನುವಂಥ ಇದು ಬಂದಾಗ ಗಲಾಟೆಗಳು ಜಾಸ್ತಿ ಆಗ್ತದೆ. ಅದನ್ನು ಬಹುತೇಕ ನನ್ನ ಒಂದು ಅಸೆಸ್ಮೆಂಟು ಈ ಚುನಾವಣೆ ಆದ ನಂತರ ಭಾಳ ಕಟ್ಟುನಿಟ್ಟಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಹ್ಯಾಂಡಲ್ ಮಾಡೋರಿದ್ದಾರೆ ನನಗಿರುವ ಒಂದು ಇನ್ಫಾರ್ಮೇಷನ್ ಪ್ರಕಾರ. ಏನು ಅಂದ್ರೆ ವಾಟ್ ಈಸ್ ಗೋಯಿಂಗ್ ಟು ಚೇಂಜ್? ಅಂಥಪರಿ ಯಾವ್ದು ಚೇಂಜ್ ಆಗುತ್ತೆ ಅನ್ಸುತ್ತೆ? ನಾನು ಯಾರೋ ಒಬ್ಬ ವ್ಯಕ್ತಿನ ಚೇಂಜ್ ಮಾಡೋದು ಮಾತಾಡ್ತಿಲ್ಲ, ಬಟ್ ಇಟ್ ವಿಲ್ ಬಿ ಅಲ್ಲ, ಸನ್ನಿವೇಶ ಏನು ಚೇಂಜ್ ಆಗ್ಬೋದು? ಚುನಾವಣೆ ಸಂದರ್ಭದಲ್ಲಿ ಕೆಲವು ನಿರ್ಣಯಗಳು ಭಾಳ ಚುನಾವಣೆ ಹತ್ತಿರ ಇಟ್ಕೊಂಡು ಏನು ತೊಗೊಳಕ್ಕಾಗಿರೋದಿಲ್ಲ, ಆ ಥರದ ಅನೇಕ ನಿರ್ಣಯಗಳಾಗ್ತವೆ. 10 ವರ್ಷಗಳು ಪ್ರೈಮ್ ಮಿನಿಸ್ಟರ್ ಭಾಳ ಡಿಸ್ಟರ್ಬ್ ಆಗಿದ್ದು ಯಾವ ವಿಷಯಕ್ಕೆ? ನೀವು ನೋಡ್ದಂಗೆ ಅನೇಕ ಘಟನೆಗಳಾದವು. ಯಾವ್ದಾದ್ರು ಘಟನೆ ಒಂದು ಡಿಸ್ಟರ್ಬ್ ಮಾಡ್ತು, ಸಿಟ್ಟು ತರಿಸ್ತು ಅಥವಾ ಬೇಜಾರು ಮಾಡ್ತು? ಅವರು ಸಿಟ್ಟಿಗೆದ್ದು ಕೂಗಾಡೋದು ಅದು ಭಾಳ ಆಲ್ಮೋಸ್ಟ್ ನಾನು ನೋಡೇ ಇಲ್ಲ. ಹಿ ಗಿವ್ಸ್ ದಿ ಸಿಗ್ನಲ್. ಓಕೆ. ಸಿಗ್ನಲ್ದಲ್ಲಿ ನಾನು ನೋಡಿದ್ದು ಅವರಿಗೆ ಬೇಜಾರಾಗಿದ್ದು ಭಾಳ ಉತ್ತಮವಾದಂಥ ಕೃಷಿ ಕಾನೂನನ್ನು ಏನು ತಂದಿದ್ವಿ ಅದರಲ್ಲಿ ಭಾಳ ನಿಜಕ್ಕೂ ಭಾಳ ಉತ್ತಮ ಐತಿ. ಈಗೆಲ್ಲ ನೀವು ಹುಬ್ಳಿ APMCಯಲ್ಲಿ ಮೊನ್ನೆಯವರು APMC ನಾವು ಮಾಡಿದ ಕಾನೂನು ರದ್ದು ಮಾಡಿದ್ರಲ್ಲ, ನೀವು ರೈತರು ಸೇರಿದಂತೆ APMC ಒಳಗಿನ ಎಲ್ಲರೂ ಮಾತಾಡ್ರಿ ಎಷ್ಟು ಅನ್ಯಾಯ ಆಗ್ತಾ ಇದ್ರಲ್ಲಿ ಅಂತ. ಆ ಒಂದು ಹ್ಯಾರಾಸ್ಮೆಂಟು, ಆ ಒಂದು ಎಕ್ಸ್ಟಾರ್ಷನ್ ತಪ್ಪಿಸೋದಕ್ಕೆ ಮಾಡಿದ್ದ ಕಾನೂನು. ಬಟ್ ಅದನ್ನು ನಾವು ಕನ್ವಿನ್ಸ್ ಮಾಡಲಿಕ್ಕಾಗಲಿಲ್ಲ ಅನ್ನೋದು ಒಂದು ಸ್ವಲ್ಪ. ಕೊರೋನಾ ಹ್ಯಾಂಡಲ್ ಮಾಡಿದಾಗ ಕರೋನಾ ಈ ವಾಸ್ ವೆರಿ ಕಾನ್ಫಿಡೆಂಟ್. ಹೌದಾ? 2020 ಬಜೆಟ್ ಅಧಿವೇಶನ ನಡೀತಾ ಇರಬೇಕಾದ್ರೆ ಅವ್ರು ಹೇಳಿದ್ರು ನಮ್ಮದು ಏಪ್ರಿಲ್ 16 ಸೆಷನ್ ಮುಗಿಬೇಕಾಗಿತ್ತು, ಇಫ್ ಮೈ ಮೆಮರಿ ಗೋಸ್ ರೈಟ್. ನನಗೆ 20ನೇ ತಾರೀಕು ಹಂಗೆ ಕರೆದ್ರು, ಎಲ್ಲ ದಿಸ್ಕೋ ವೈಂಡ್ ಅಪ್ ಕರೆದು ಆಪ್ಕಾ ಸೆಷನ್ ಅಂತ. ನಾನು ಭಾಳ ಪೊಲೈಟಾಗಿ ಹೇಳಿದೆ, ಸಾಬ್ ಫೈನಾನ್ಸ್ ಬಿಲ್ का क्या करें? 3-4 दिन समय ले लो और निर्मला जी को आप भी कहो मैं भी कहता हूँ ಜಲ್ದಿ ಕರಾ ದೇಂಗೆ ಅಂದ್ರೆ ಅವರು. ನಾನೇನು ಹೇಳಲಿಲ್ಲ, ಯಾಕಂದ್ರೆ ನಿರ್ಮಲಾ ಅವರಿಗೆ ಅವರ ಹೇಳಿದ್ರೆ ಕಾಣ್ತದೆ. ನಿರ್ಮಲಾ ಅವರು ನನಗೆ ಫೋನ್ ಮಾಡಿ ಬೇಗ ಮಾಡ್ತೀನಿ ಅಂತ ಹೇಳಿದರು. ನಾನೊಂದು ಮೇಜರ್ ಡಿಸಿಷನ್ ತೊಗೊಳೋದ್ರೆ ಅಂತ ಹೇಳಿದರು ಕರೋನಾ ಸಂಬಂಧವಾಗಿ. ಓಕೆ. ಆವಾಗ ನಾವು ಅಡ್ಜರ್ನ್ ಮಾಡಿದ್ವಿ, ಎಲ್ಲ ಆಯಿತು. ಆ ಸಂದರ್ಭದಲ್ಲಿ ಕೆಲವು ಸಂಗತಿಗಳ ಡಿಸ್ಕಷನ್ ನಾನು ಬಾರಿ ಅವ್ರ ಕಡೆ ಹೋಗ್ಬೇಕಾಗ್ತಿತ್ತು, ಎಲ್ಲ ತರಾತುರಿಯಲ್ಲಿ ನಡೆದಿತ್ತು. ಆವಾಗ ನಾನು ಪ್ರಧಾನಮಂತ್ರಿಗಳಿಗೆ ಕೇಳಿದೆ, ಇಷ್ಟೆಲ್ಲ TV ಸ್ಟೋರಿಗಳು, ಪತ್ರಿಕೆ ಸ್ಟೋರಿ ಇವನ್ನೆಲ್ಲ ನೋಡಿದರೆ ಕೋಟ್ಯಾಂತರ ಜನ ಸತ್ತು ಹೋಗ್ತಾರೆ, ಭಾರತ ಉಳಿಯೋದೇ ಕಷ್ಟ ಅನ್ನೋ ರೀತಿಯಲ್ಲೆಲ್ಲ ಸ್ಟೋರಿ ಹಾಕ್ತಾ ಇದ್ದಾರೆ. ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ ಎಲ್ಲ ಓದಿ ನಾವು ಗಾಬರಿ ಆಗ್ಬಿಟ್ವಿ. ಮುಂದೇನು 140 ಕೋಟಿ ಜನಸಂಖ್ಯೆ ಇರುವಂಥ ಚಿಕ್ಲಿ ಪಾಪ್ಯುಲೇಟೆಡ್ ಒಂದು ದೇಶ ನಮ್ಮದು. ಗಾಬರಿ ಆಗ್ತಾ ಇದೆ ನನಗೆ ಅಂತ ಹೇಳಿದೆ. ಇಲ್ಲ, ತೊಂದರೆ ಆಗತ್ತೆ, ಆದರೆ ನಾವು ಈ ಲಾಕ್ಡೌನು ಮತ್ತು ಮುಂದಿನ ಕೆಲವು ದಿವಸಗಳಲ್ಲಿ ಸ್ಲೋ ಡೌನು ಎಲ್ಲ ಏನಾಗುತ್ತೆ, ಇದನ್ನು ಉಪಯೋಗ ಮಾಡಿಕೊಂಡು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಬೇಕು ಮತ್ತು ಎಲ್ಲರಿಗೂ ವ್ಯಾಕ್ಸಿನ್ ಕೊಡಬೇಕು ಅಂತ ಹೇಳಿದರು. ವ್ಯಾಕ್ಸಿನ್ ಇನ್ನೂ ರೆಡಿನೇ ಆಗಿರಲಿಲ್ಲ. ನಾನು ಹೇಳಿದೆ, ವ್ಯಾಕ್ಸಿನ್ನು ನಮ್ಮಲ್ಲಿ ಒಮ್ಮೆಯೂ ತಯಾರಾಗಿಲ್ಲ, ಯಾವ ವ್ಯಾಕ್ಸಿನ್ನು ನಮ್ಮ ದೇಶದಲ್ಲಿ ತಯಾರಾಗಿಲ್ಲ ಅಂದೆ. ವಿ ರೀಪ್ರೊಡ್ಯೂಸ್ ಡೋಂಟ್ ಆ ಥರದಿತ್ತು. ಇಲ್ಲ ನಮ್ಮ ಎವ್ರಿಥಿಂಗ್ ಈಸ್ ಇಂಪೋರ್ಟ್. ಆಲ್ ದೀಸ್ ಥಿಂಗ್ಸ್ ಆರ್ ಇಂಪೋರ್ಟೆಡ್. ಆಲ್ ವ್ಯಾಕ್ಸಿನ್ಸ್ ಆರ್ ಇಂಪೋರ್ಟೆಡ್, ಇನ್ಕ್ಲೂಡಿಂಗ್ ಫ್ರಮ್ ಪೋಲಿಯೋ ಟು ಟೈಫಾಯ್ಡ್ ವ್ಯಾಕ್ಸಿನ್. ಓಕೆ. ಎವ್ರಿಥಿಂಗ್ ಈಸ್ ಇಂಪೋರ್ಟೆಡ್. ಅದು ನನಗೆ ಗೊತ್ತಿತ್ತು. ಹಾಂ. ಅದಕ್ಕೆ ಅವರು ಹೌದು ಎಲ್ಲ ಇಂಪೋರ್ಟ್ ಮಾಡ್ಕೋತೀವಿ, ಆದರೆ ನಮ್ಮಲ್ಲಿ ಮಾಡೋಕ್ಕಾಗಲ್ಲ ಅಂತಲ್ಲ, ಯಾರು ಮಾಡಿಸಿಲ್ಲ ಅಂತಂದ್ರೆ. ನಾನು ಹಂಗಂದ್ರೆ ಏನು ಅಂತಂದೆ. ನಾನು ಆಲ್ರೆಡಿ ICMR ಜೊತೆ ಸೈಂಟಿಸ್ಟ್ಗಳು, ಬೇರೆ ಸೈಂಟಿಸ್ಟ್ಗಳು, ಮ್ಯಾನುಫ್ಯಾಕ್ಚರ್ ಮಾಡೋರು ಎಲ್ಲರಿಗೂ ಮಾತಾಡಿದ್ದೀನಿ. ಪ್ರೊಸೆಸ್ ಈಸ್ ಆನ್. ಯಾವ ದಿವಸ ಜನವರಿಯಿಂದ ಶುರು ಮಾಡಿದ್ವಿ ನಾವು, ಜನವರಿ ಫೆಬ್ರವರಿಯಿಂದ.
ಇವಾಗ ಯಾವ ದಿವಸ US ವ್ಯಾಕ್ಸಿನ್ ಹಾಕ್ತಾರೆ ಹಾಂ. ಅದೇ ಸಮಯದಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿದ್ರು. ಯು ಆರ್ ಸೋ ಕಾನ್ಫಿಡೆಂಟ್. ಸೊ ಅಮೇರಿಕ ಯಾವಾಗ ವ್ಯಾಕ್ಸಿನೇಷನ್ ಶುರು ಮಾಡುತ್ತೆ ಅವತ್ತು ಭಾರತನೇ ಶುರು ಮಾಡುತ್ತೆ. ಇಟ್ ವಾಸ್ ಡನ್. ಹೌದು. ಈ ದಿಂಗಾಲೇಶ್ವರದ ಏನು ಭಾಳ ಗೊಂದಲ ಆಯ್ತಲ್ಲ ಸರ್, ಏನಿದು ಹಿಂಗ್ಯಾಕತ್ತದ? ನನಗೆ ಅನಿಸೋದು ಅವರು ಯಾವುದೋ ಒಂದು ತಪ್ಪು ತಿಳುವಳಿಕೆಯಿಂದ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಜಾಸ್ತಿ ಹಾಂ, ನಾನೇನು ಅದ್ರ ಬಗ್ಗೆ ಹೇಳಲಿಕ್ಕೆ ಬಯಸೋದಿಲ್ಲ. ಈ ಸಂತೋಷ್ ಲಾಡ್ ಅವರು ಪ್ರತಿ ಸಲಕ್ಕಿಂತ ಈ ಸಲ ಭಾಳ ಸೀರಿಯಸ್. ನಾರ್ಮಲಿ ಕ್ಷೇತ್ರದಲ್ಲಿ ಇರೋದಿಲ್ಲ ಅವರು. ಯಾವಾಗ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರ್ತಾಯಿದ್ರು. ಈ ಸರ್ತೆ ಸ್ವಲ್ಪ ಗಂಭೀರ ಆಗಿದ್ದಾರೆ. ಸೊ ಒಬ್ಬ OBC ಕ್ಯಾಂಡಿಡೇಟು ಯಾವ ಥರ ಚಾಲೆಂಜ್ ಅನಿಸುತ್ತೆ ನಿಮಗೆ? ನನಗೆ OBC ಅಥವಾ ನಾನ್ OBC ಅನ್ನೋದಕ್ಕಿಂತ ಕಾಂಗ್ರೆಸ್ ಈಸ್ ಮೈ ಅಪೋನೆಂಟ್. ನಾವು ಕಾಂಗ್ರೆಸ್ಸನ್ನು ಯಾವತ್ತೂ ಗಂಭೀರವಾಗಿ ತೆಗೆದುಕೊಂಡಿದ್ದು, ಹೀಗಾಗಿ ಚುನಾವಣೆ ಗಂಭೀರವಾಗಿ ತೆಗೆದುಕೊಂಡಿದ್ದು. ಈ ಮೋದಿ ಫ್ಯಾಕ್ಟ್ರು ಹಳ್ಳಿಗಳಲ್ಲಿ ಹೆಂಗೆ ಸಿಟಿಗಳಲ್ಲಿ ಹೆಂಗೆ ಡಿಫ್ರೆನ್ಸ್ ಏನು ವರ್ಕ್ ಆಗೋದು? ಎರಡೂ ಕಡೆ ಅದೇ ರೀತಿ ಸಿಟಿ ಜನ ಹೌದು ಮಾತಾಡ್ತಾರೆ, ಭಾಳ ಮಾತಾಡ್ತಾರೆ. ಮೋದಿ ಏನೋ 5th ಲಾರ್ಜೆಸ್ಟ್ ಎಕನಾಮಿ, ಇಂಡಿಯಾ ಸೆಕ್ಯೂರಿಟಿ ಎಲ್ಲ ಮಾತಾಡ್ತಾರೆ. ಬಟ್ ಹಳ್ಳಿಗಳಲ್ಲೂ ಇದೆ. ಅದು ಎಕಾನಮಿ ಇತ್ಯಾದಿ ಅರ್ಥ ಆಗಲ್ಲ. ಬಟ್ ಮೋದಿ ಪ್ರಾಮಾಣಿಕ ಇರೋದ್ರಿಂದ ಸರಿಯಾದ ಸರ್ಕಾರ ಕೊಡ್ಬೋದು ಆದಂಥವ್ರು ಮೋದಿಯವರು. ಒಂದು ಸಿದ್ದರಾಮಯ್ಯನವರ ಅಪಪ್ರಚಾರದಿಂದ ಅಕ್ಕಿ ನಾವು ಕೊಟ್ಟದ್ದು ಅಂತ ಜನಕ್ಕೆ ಗೊತ್ತಾಗಿದೆ ಈಗ. ಓಕೆ, ಆ ಥರದ ಅನೇಕ ಸ್ಕೀಮ್ಗಳು. ಹಾಂ, ಹರ್ ಘರ್ ನಲ್ ಜಲ್ ಇದೆ, ವೆರಿ ಗುಡ್ ಸ್ಕೀಮ್. ಮತ್ತು ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನು ಮಾಡಿದ್ದೇವೆ ನಾವು, ಹಾಂ, ಎಲ್ಲ ಹಳ್ಳಿಗಳಿಗೂ ಸಹಿತ ಮಲಪ್ರಭಾ ಮತ್ತು ಈ ಕಡೆ ಇಲ್ಲಿಂದ ಭದ್ರಾದಿಂದ ಕುಡಿಯೋ ನೀರು ಕೊಡ್ತಾ ಇದ್ವಿ ಇಲ್ಲಿಯೂ ಹಳ್ಳಿಗಳಿಗೂ. ಸೊ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು ಮೋದಿ ಪ್ರಾಜೆಕ್ಟ್ ಅಂತ ಗೊತ್ತಿದೆ. ಓಕೆ. ಆನಂತರ ಈ ಆಯುಷ್ಮಾನ್ ಭಾರತ, ಇದರ್ ಆಲ್ ಹೆಲ್ಪಿಂಗ್ ಪೀಪಲ್. ಬಟ್ ಈ INDA ಒಂದು ಮೈತ್ರಿಕೂಟ ಆದಾಗ ಸ್ವಲ್ಪ BJP ಅವರು ಡಿಸ್ಟರ್ಬ್ ಆಗಿದ್ರು. ಹೆಡ್ಲೈನ್ ಮ್ಯಾನೇಜ್ಮೆಂಟ್ ನಡೀತಿತ್ತು, ಸ್ವಲ್ಪ ಏನಾಗುತ್ತೋ ಏನೋ ನೋಡಿ, ಫಾರ್ಮಿಡೇಬಲ್ ಅಲಯನ್ಸ್ ಆಗ್ಬಿಡುತ್ತೇನೋ ಅಂತಂದು. ಫಾರ್ಮಿಡೇಬಲ್ ಅಲೈನ್ಸ್ ಆಗಲ್ಲ ಅಂತ ಅನ್ನೋದು ನಾನು ಅಮಿತ್ ಶಾ ಅವರು ಕೂತಾಗ ಹಾಂ, ಅಂತರ್ತೆ ಭಾಳ ವಿಸ್ತೃತವಾಗಿ ಚರ್ಚೆ ಆಗಿತ್ತು. ಓಕೆ. ಅವ್ರು ಹೇಳಿದರು, ಒಂದು ಅಲ್ಲಿ ಫಸ್ಟ್ ಜಗಳ ಬರೋದು ಲೀಡರ್ಶಿಪ್ಪದ್ದು ಬರುತ್ತೆ ಈಗ, ಹಾಂ, ಭಾಳ ಬೇಗ ಬರುತ್ತೆ ಅಂತ ಹೇಳಿದ್ರು ಅವರು. ಓಕೆ. ಹೀಗಾಗಿ ಅದು ಸೆಟ್ಲ್ ಆಗಲ್ಲ. ಎರಡನೇದವ್ರು ಇನ್ನೊಂದು ಪಾಯಿಂಟ್ ಹೇಳಿದ್ದು, ಇವರು ಇಂಡಿಯಾ ಅಲೈನ್ಸ್ ಅಂತ ಹೇಳೋದು, ಇಲ್ಲೂ 2-3 ರಾಜ್ಯಗಳಲ್ಲಿ ಇವರು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಬೋದು. ಓಕೆ. DMK ಇಂಡಿಯಾ ಅಲೈನ್ಸ್ದಲ್ಲಿದೆ, ಅವ್ರದ್ದು ಬೇರೆ ಕಡೆ ಎಲ್ಲಿ ಏನಿದೆ? ತಮಿಳ್ನಾಡು ಅಷ್ಟೇ. ಅಖಿಲೇಶ್ ಯಾದವ್, ಲಾಲು ಪ್ರಸಾದ್ ಯಾದವ್, ಇವ್ರ ಪಾರ್ಟಿಗಳದ್ದು ಬೇರೆ ಕಡೆ ಅಸ್ತಿತ್ವ ಎಲ್ಲಿದೆ? UP ಬಿಹಾರ. ಹೀಗಾಗಿ ಇಂಡಿಯಾ ಅಲೈನ್ಸಕ್ಕೆ ನಾವೇನು ಭಾಳ ಹೆದರಲಿರಲಿಲ್ಲ. ನಮ್ಮ ಅಮಿತ್ ಶಾ ಅವ್ರದ್ದು ಮತ್ತು ನಮ್ಮ ಪ್ರಧಾನಮಂತ್ರಿಗಳದ್ದು ಒಂದಿದೆ, ಯಾವುದನ್ನು ಲೈಟ್ಲಿ ತೊಗೋಬಾರ್ದು ಅಂತ. ಹೀಗಾಗಿ ನಾವು ಅವರು ಅಕಸ್ಮಾತ್ ಇಂಡಿಯಾ ಅಲೈನ್ಸ್ ಅಂತ ಮಾಡಿದ್ರು, ಅದಕ್ಕೆ ಏನು ಕೌಂಟರ್ ಕೊಡಬೇಕು ಅದಕ್ಕೆ ನಾವು ಎಲ್ಲ ರೀತಿಯಿಂದ ಸಜ್ಜಾಗಿದ್ವಿ. ಆದರೆ ಅದು ಸ್ಟಿಲ್ ಬಾರ್ನ್ ಆಗಿ ಹೋಯ್ತು, ಹುಟ್ಟೋಕ್ಕಿಂತ ಮೊದಲೇ ಸತ್ತು ಹೋಯ್ತು ಅದು. ಮತ್ತು ಆಗದೆ ಏನು ನೀವು ಅವ್ರು 2 ಪಾರ್ಟಿ ಹೊಡೆದ್ರಿ, ಅವ್ರ ಅಲಯನ್ಸ್ ಪ್ರೈಮ್ ಮಿನಿಸ್ಟರಿಯಲ್ ಕ್ಯಾಂಡಿಡೇಟ್ ಅಂತಿದ್ವಿ ನಾವು. ಜೈಲಿಗೆ ಹಾಕಿದ್ರು. ಹಾಂ, ಮುಖ್ಯಮಂತ್ರಿನ ಜೈಲಿಗೆ ಹಾಕಿದ್ರಿ. ಮುಖ್ಯಮಂತ್ರಿ ಜೈಲಿಗೆ ಹಾಕೋದೇನಿದ್ರಿ, ಜೈಲಿಗೆ ಅವರು ಭಾಳ ಜನ ಹೇಳೋದು ಜೈಲಿಗೆ ಭಾಳ ತಡ ಆಗಿ ಹೋದ್ರು ಅವರು ಅಂತ. ಅವರೇ ಪ್ಲ್ಯಾನ್ ಮಾಡ್ಕೊಂಡು ಅಂದ್ರೆ ಹೋಗ್ಬೇಕಂತ ಅವ್ರದ್ದು ಪ್ಲ್ಯಾನಲ್ಲಿತ್ತ. ಅವ್ರಿಗೇನು ಅಂದರೆ ನನಗೆ ಅರೆಸ್ಟ್ ಮಾಡ್ತಾರೆ, ಕೋರ್ಟ್ಗಳು ಬೇಲ್ ಕೊಡ್ತಾವೆ ಅಂತ. ಬಟ್ CBI ಆ್ಯಂಡ್ ED ಅಕಾರ್ಡಿಂಗ್ ಆ್ಯಸ್ ಪತ್ರಿಕೆಯಲ್ಲಿ ಮತ್ತು ಇದರಲ್ಲಿ ಎಲ್ಲ ನೋಡಿದ್ದು ಕೇಳಿದ್ದರು ಆಧಾರದ ಮೇಲೆ ಸಿಕ್ಕಾಪಟ್ಟೆ ಎವಿಡೆನ್ಸ್ ಕಲೆಕ್ಟ್ ಆಗಿದೆ. ಮತ್ತು ಇಟ್ ವಾಸ್ ಎ ವೆರಿ ಕ್ಲಿಯರ್ ಕಟ್ ಕೇಸ್ ಆಫ್ ಎ ವೆರಿ ಹೆವಿ ಬ್ರೈಬರಿ. ಹೀಗಾಗಿ ಸಿಕ್ಕಾಕೊಳ್ಳೋದು ಅವರು ಗ್ಯಾರಂಟಿನೇ ಇದೆ ನನ್ನ ಪ್ರಕಾರವಾಗಿ. ಬಟ್ ಈ ಮುಖ್ಯಮಂತ್ರಿಗಳ ಅರೆಸ್ಟು ಇದೆಲ್ಲದರಿಂದ ಮೋದಿ ಒಂಥರ ಸರ್ವಾಧಿಕಾರಿ ಅನ್ನೋ ಭಾವನೆ ಎಜುಕೇಟೆಡ್ ಕ್ಲಾಸ್ಗಾದರೂ ಬರಲ್ಲ. ನೋಡ್ರಿ, ಸುಪ್ರೀಂ ಕೋರ್ಟು ಚುನಾವಣೆ ಬಾಂಡದಲ್ಲಿ ನಮ್ಮ ವಿರುದ್ಧವಾಗಿ ಜಡ್ಜ್ಮೆಂಟ್ ಕೊಡ್ತದೆ ಅಂತಂದ್ರೆ, ಅಕಸ್ಮಾತ್ ನಾವೇನಾದರೂ ಕೇಜ್ರಿವಾಲ್ನ ಅಥವಾ ಸಿಸೋಡಿಯನ್ನು ಹಾಗೆ ಒಳಗೆ ಹಾಕಿದರೆ ಇಷ್ಟೊತ್ತಿಗೆ ಬಿಡ್ತಿರ್ಲಿಲ್ವ? ಈ ಸಂವಿಧಾನದ ಉಳಿವು, ಪ್ರಜಾಪ್ರಭುತ್ವದ ಉಳಿವು ಅದು ಹೆಂಗೆ ಕನ್ವೆ ಆಗುತ್ತೆ ಜನರಿಗೆ? ಏನೂ ಕನ್ವೆ ಆಗಿಲ್ಲ ರೀ, ಜನಕ್ಕೆ ಗೊತ್ತಿದೆ ಯಾರು ಸಂವಿಧಾನ ಏನಾಗಿದೆ. ಹೈಯೆಸ್ಟ್ ಕ್ರಿಟಿಸೈಸ್ ಮಾಡೋದು, ಟೀಕೆ ಮಾಡೋದು ಮೋದಿನೇ ಮಾಡ್ತಾರೆ. ಮಾಧ್ಯಮದವರು ನೀವು ಸೇರಿ ಅಂದ್ರೆ ನೀವಂದ್ರೆ ಇಂಡಿವಿಜುವಲಿ ಐಮ್ ನಾಟ್ ಟಾಕಿಂಗ್. ದಿನ ಬೆಳಿಗ್ಗೆ ಎದ್ರೆ ಮೋದಿ ವಿರುದ್ಧ ಲೇಖನ ಬರೀತೀರಿ. ಬರೀಬೇಕಾಗಿತ್ತು ಕಾಂಗ್ರೆಸ್ ಎಮರ್ಜೆನ್ಸಿ ಇದ್ದಾಗ, ಬರೋದಿಲ್ಲಲ್ಲ ಯಾರು? ಇಲ್ಲ, ಬ್ರೇಕ್ ಆಗ್ತಿರ್ಲಿಲ್ಲ. ಈಗ ಮತ್ತು ಸರ್ವಾಧಿಕಾರಿ ಯಾರು ಹಂಗಿದ್ರೆ ಆಮೇಲಿಂದ 58 ವರ್ಷ ಲಗ್ಭಗ್ ಆಡಳಿತ ಮಾಡ್ಯಾರ ಅವರು. 92 ಸರ್ತೆ ಚುನಾಯಿತ ಸರ್ಕಾರವನ್ನು ಮೆಜಾರಿಟಿಯಲ್ಲಿದ್ದಂಥ ಚುನಾಯಿತ ಸರ್ಕಾರ ಕಿತ್ತು ಹಾಕಿದ್ದಾರೆ. ಇವರೇನು ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾರೆ ಇವರು? ರಾಹುಲ್ ಗಾಂಧಿ ಎಲ್ಲ ಮನಮೋಹನ್ ಸಿಂಗ್,
ಶರದ್ ಪವಾರ್, ಪ್ರಣವ್ ಮುಖರ್ಜಿ ಇಂಥ ದಿಗ್ಗಜ ನಾಯಕರಿದ್ದಂಥ ಕ್ಯಾಬಿನೆಟ್ನಲ್ಲಿ ಒಂದು ಆರ್ಡಿನೆನ್ಸ್ ಪಾಸ್ ಮಾಡ್ತಾರೆ. ಸರಿನೋ ತಪ್ಪು ಆರ್ಡಿನೆನ್ಸ್, ಹೌದು. ಅದನ್ನು ಹರಿದು ಹಾಕ್ತಾನೆ. ಇವ್ರು ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾರೆ ಇವ್ರೆ. ಬಟ್ ದೇಶವ್ಯಾಪಿ ಬಿಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಭಾಳ ಆಕ್ಟಿವ್ ಆದಂತೆ ಕಾಣ್ತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ ಆ್ಯಕ್ಟಿವ್ ಇದೆ, ನಾನು ಇಲ್ಲ ಅಂತ ನಾನೆಲ್ಲಿ ಹೇಳಿದ್ದೀನಿ. ಆ್ಯಕ್ಟಿವ್ ಇದೆ, ಆದರೆ ನಾವು ಈಕ್ವಲಿ ಆ್ಯಕ್ಟಿವ್ ಆಗಿ ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಆ್ಯಕ್ಟಿವ್ ಇರಬೇಕು. ಅಂದರೆ ಕಾಂಗ್ರೆಸ್ಸಿಗೆ ಸ್ಟೇಟ್ ವೈಸ್ ಒಬ್ಬ ಮಾಸ್ ಲೀಡರ್ ಇರೋದು ಕರ್ನಾಟಕದಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲೂ ಸಿದ್ದರಾಮಯ್ಯ ಅವ್ರಂಥ ಲೀಡರ್ಸ್ ಇಲ್ಲ. ಎಲ್ಲೂ ಇಲ್ಲ. ಸರ್ ಇದ್ರದ್ದು ಕೇಳಾಕತ್ತಿದ್ದೀವಿ ನಿಮಗೆ, ತೆರಿಗೆ ಅನ್ಯಾಯ ಅದು ನರೇಷನ್ ಬಿಲ್ಡಿಂಗ್ ಆಯ್ತಲ್ಲ ರೀ ಕರ್ನಾಟಕದಾಗ. ಅಲ್ಲ, ನ್ಯಾರೇಷನ್ ಬಿಲ್ಡಿಂಗ್ ಸರ್ಕಾರ ಇದೆ, ಒಂದಿಷ್ಟು ನ್ಯಾರೇಷನ್ ಬಿಲ್ಡಿಂಗ್ ಮಾಡಿದ್ದಾರೆ. ಅದ್ರ ಸಾಕಷ್ಟು ಅದಕ್ಕೆ ರಿಪ್ಲೈಗಳನ್ನು ನಾವು ಕೊಟ್ಟಿದ್ದೇವೆ. ಹಾಂ, ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಟ್ಟಿದ್ದಾರೆ. ಕಳೆದ ಇಲೆಕ್ಷನ್ದಲ್ಲಿ ಇಂದ ಶುರು ಮಾಡಿ ಇವರೇನು ಈ ವಿಷಯವನ್ನು ಎತ್ತಾ ಇದ್ದಾರೆ. ಎವ್ರಿ ಫೈನಾನ್ಸ್ ಕಮಿಷನ್ ಅದು ಇಟ್ಟಿದೆ, ಅದಕ್ಕೆ ಒಂದು ಯಾರ್ಡ್ಸ್ಟಿಕ್ ಇರ್ತದೆ, ಅದಕ್ಕೊಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಇರ್ತದೆ, ಅದ್ರ ಮೇಲೆ ಡಿಸಿಷನ್ ಆಗ್ತವೆ. ಮತ್ತು ಓವರಾಲ್ ಈ ಹಿಂದೆ ಏನು ದುಡ್ಡು ಕೊಟ್ಟಿದ್ದೀವಿ ನಾವು, ಅದರ ಭಾಳ ಜಾಸ್ತಿ ದುಡ್ಡನ್ನು ಕರ್ನಾಟಕಕ್ಕೆ ಬಂದಿದೆ. ಉದಾಹರಣೆಗೆ ಡೆವಲ್ಯೂಷನ್ ಆಫ್ ಫಂಡ್ದಲ್ಲಿ, ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ದಲ್ಲಿ 60,000 ಕೋಟಿ ಕೊಡ್ತಾಯಿದ್ರಿ. ಈ ಸರ್ತಿ ನಾವು 2,93,000 ಕೋಟಿ ಕೊಟ್ಟಿದ್ದೀವಿ 10 ವರ್ಷದಾಗ. 10 ವರ್ಷದಾಗ ಅವ್ರದ್ದು 60,000 ಕೋಟಿ ಬಂದಿತ್ತು. ಅಂದ್ರೆ ಈಗ ಅವಾಗ ದುಡ್ಡ ಬರ್ತಿರ್ಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ. ಹಂಗಂದ್ರೆ ಆ ನಂತರ ಗ್ರ್ಯಾಂಟಿನ್ ನೀಡ್ 40,000 ಕೋಟಿ ಇದ್ದಿದ್ದು 2,53,000 ಕೊಟ್ಟಿದ್ದೀವಿ. ಎಲ್ಲಿಂದ ಎಲ್ಲಿಗಿದೆ ಅಷ್ಟು. ಆದರೆ ಇವರು ಡೈಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು ಸರ್ಕಾರಿ ದುಡ್ಡು ಹಾಕಿ, ಮತ್ತು ಅದನ್ನೇ ಯಾಕಂದ್ರೆ ರಾಷ್ಟ್ರೀಯ ಸುರಕ್ಷಾ, ರಾಷ್ಟ್ರದ ಆರ್ಥಿಕ ಸ್ಥಿತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಸ್ಥಿತಿಗತಿ, ಆಮೇಲಿಂದ ಒಟ್ಟು ಸುರಕ್ಷತೆ, ಈ ಎಲ್ಲ ಸಂಗತಿಗಳು ಚರ್ಚೆ ನಡೆದ್ರೆ, ರೈಲ್ವೆ ಅಭಿವೃದ್ಧಿ, ಲಾಜಿಸ್ಟಿಕ್ ಅಭಿವೃದ್ಧಿ ಇವೆಲ್ಲ ನಡೆದ್ರೆ ಅವರು ಎಲ್ಲಿಯೂ ಹತ್ತಲ್ಲ ಅನ್ನೋ ಕಾರಣಕ್ಕೆ ಅವರು ಒಂದೇ ವಿಷಯ ಇಟ್ಕೊಂಡು ಹೊರಟಿದ್ದಾರೆ. ಬಟ್ ಇನ್ ಸ್ಪೈಟ್ ಆಫ್ ದ್ಯಾಟ್ ನರೇಷನ್ ಥ್ರೂ ಮೀಡಿಯಾ ಅವರು ಬಿಲ್ಡ್ ಮಾಡಿದ್ದಾರೆ. ನಾವು ಅದಕ್ಕೆ ಸಾಕಷ್ಟು ಉತ್ತರವನ್ನು ಕೊಟ್ಟಿದ್ದೇವೆ, ಜನಕ್ಕೂ ಗೊತ್ತಿದೆ ಅದು. ಬಟ್ ಪರ್ಸ್ನಲಿ ನನಗೆ ಈ ಬರ ಪರಿಹಾರದ ಕೋರ್ಟ್ ತನಕ ಹೋಗಿದ್ದೊಂದು ಲೈಕ್ ಆಗಲಿಲ್ಲ. ಇಟ್ಸ್ ನಾಟ್ ಅ ಗುಡ್ ಸೈನ್. ಏನೋ ಸ್ಟೇಟ್ ವರ್ಸಸ್ ಯೂನಿಯನ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ನಾಗ ಹೋಗಿ ನಿಂತ್ಕೊಳ್ಳೋದು. ಏನಾಗಿದೆ ಈಗ ಇತ್ತೀಚೆಗೆ ಎಷ್ಟೊಂದು ಅಸಹನೆ ಬೆಳೆದಿದೆ ಅಂತಂದ್ರೆ, ನಾವು ಕೇಂದ್ರ ಸರ್ಕಾರವನ್ನು ವಿರೋಧ ಮಾಡಬೇಕು ಎಲ್ಲದಕ್ಕೂ ಅನ್ನೋದೇ ಒಂದು ಮೆಂಟಾಲಿಟಿ ಆಗಿಬಿಟ್ಟಿದೆ. ಈಗಿಂದ ನೀವು ಎಲ್ಲ ನೋಡಿದರೆ, ನೀವು ಆವಾಗ ಇದರಲ್ಲಿ ಗೊತ್ತಿಲ್ಲ ಪಬ್ಲಿಕ್ ಫೀಲ್ಡ್ದಲ್ಲಿ, ಆದರೆ ನಾವು ಇದ್ವಿ. ಎಸ್.ಎಂ. ಕೃಷ್ಣ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದರೂ ಸಹಿತ ವಾಜಪೇಯಿ ಅವ್ರ ಜೊತೆಗೆ ಭಾಳ ಅತ್ಯಂತ ಸುಮಧುರವಾದಂಥ ಸಂಬಂಧ ಇಟ್ಕೊಂಡು ಕೆಲಸ ತೆಗಿತಾ ಇದ್ದಾರೆ. ಇವರಿಗೆ ಜಗಳ ತೆಗೆಯೋದು ಮತ್ತು ಬಾಯಿಗೆ ಬಂದಂಗೆ ಮಾತನಾಡೋದು 2014 ಇಲೆಕ್ಷನ್ನಿಂದ ತೆಗೆದುಕೊಳ್ರಿ ನೀವು. 2014 ಇಲೆಕ್ಷನ್ ತೊಗೊಳ್ರಿ ನೀವು, 2019 ಇಲೆಕ್ಷನ್ ತೊಗೊಳ್ರಿ ನೀವು. ಏಕವಚನದಾಗ ಬಾಯಿಗೆ ಬಂದಂಗೆ ಮಾತಾಡೋದು. ಪ್ರಧಾನಮಂತ್ರಿ ರಾಜ್ಯಕ್ಕೆ ಬಂದರೆ ಎಲೆಕ್ಷನ್ ಬಂದಾಗ ಬಿಡಿ, ಸಾಮಾನ್ಯ ಸಮಯದಲ್ಲಿ ಬಂದರೂ ರಿಸೀವ್ ಮಾಡೋದಕ್ಕೆ ಹೋಗದೆ ಇರೋದು, ಇವೆಲ್ಲ ಏನಾಗಿದೆ, ಅಸಹನೆ ಬೆಳೀತಾ ಇದೆ. ಎಸ್ಪೆಷಲಿ ಇದು ಈ ಕಾಂಗ್ರೆಸ್ಸು ಮತ್ತು DMK ಈ ಥರದ ಪಾರ್ಟಿಗಳಿಂದ ಆಗ್ತಾಯಿದೆ. ಮೊನ್ನೆ ತುಳನಕೆರೆ ಒಳಗೆ ಒಂದು ಮೆಗಾ ಫೈಟ್ ಮಾಡಿದ್ವಿ. ಹಾಂ, ಹೇಳಿದೆ, ಚೆನ್ನಾಗಾಯ್ತು. ಹಾಂ, ಚೆನ್ನಾಗಾಯಿತು. ಬಟ್ ಕಾಂಗ್ರೆಸ್ನವ್ರ ಪ್ರಶ್ನೆ ಒಂದೇ, ಕಳಸಾ ಬಂಡೂರಿ ಯಾಕೆ ತರೋಕ್ಕಾಗಲಿಲ್ಲ, ಕಳಸಾ ಬಂಡೂರಿ ಯಾಕೆ ತರೋಕ್ಕಾಗಲಿಲ್ಲ. ಕಳಸಾ ಬಂಡೂರಿದು ಹಾಂ, 2009 ಮೊದಲೇದು ಫಸ್ಟ್ ಟೈಮ್ ಲೋಕಸಭೆ ಒಳಗೆ ಪಾರ್ಲಿಮೆಂಟ್ನಲ್ಲಿ ಕಳಸಾ ಬಂಡೂರಿ ಮಹದಾಯಿ ಅಂತ ಇಶ್ಯೂ ಎತ್ತಿದ್ದೆ ನಾನು. ಎರಡನೇದ್ದು ಅದಾದ ನಂತರ ಇಲ್ಲ ನಾವು ಸಾಲ್ವ್ ಮಾಡ್ತೀವಿ, ಎಮಿಕೇಬಲಿ ಸಾಲ್ವ್ ಮಾಡ್ತೀವಿ, ಗೋವಾದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲೂ ಇದೆ, ಅದು ಇದು ಅಂತೆಲ್ಲ ಮಾತಾಡಿದ್ರು. ದೆನ್ ಆಗಿಲ್ಲ, ನಾವು ಟ್ರೈಬ್ಯುನಲ್ಲೇ ಕೊಡ್ತೀವಿ ಅಂತ ನಮ್ಗೆ ಯಾರಿಗೂ ಹೇಳಲಾರ್ದೆ ತೀರ್ಮಾನ ಮಾಡಿದರು. ಓಕೆ. ಅದಾದ ತಕ್ಷಣ ನಾವೆಲ್ಲ ಹೋಗಿದ್ವಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವ್ರ ಕಡೆ. ಟ್ರಿಬ್ಯುನಲ್ ಕೊಡೋಕ್ಕಿಂತ ಮೊದಲು ನಮ್ಮದು ಒಂದಿಷ್ಟು ಕುಡಿಯೋ ನೀರು ಕೊಡಿ ಅಂತ. ಓಕೆ ಓಕೆ. ಸೊ ದೇ ಡಿನೈಡ್ ಇಟ್. ಓಕೆ, ಅದನ್ನು ನಾವು ವಿ ಸೆಡ್ ಓಕೆ. ದೆನ್ ನಾನು ಇನ್ಸಿಸ್ಟ್ ಮಾಡಿದೆ, ನ್ಯಾಯಾಧೀಶರನ್ನ ಬೇಗ ನೇಮಿಸಿರಿ ಅಂತ. ಆಲ್ಮೋಸ್ಟ್ 3 years ನ್ಯಾಯಾಧೀಶರು ನೇಮಿಸಿಲ್ಲ ಕಾಂಗ್ರೆಸ್ನವರು. 2012 ನ್ಯಾಯಾಧೀಶರನ್ನ ನೇಮಿಸಿದ್ರು. ಓಕೆ. 2012 ನೇಮಿಸಿದ ನಂತರ 2 ವರ್ಷಗಳ ಕಾಲ ಅವರಿಗೆ ಆಫೀಸ್ ಅಕಾಮಿಡೇಷನ್ನು, ಜಾಗ, ಸ್ಟಾಫು ಏನೂ ಕೊಡಲಿಲ್ಲ. ನನ್ನ ಭಾಳ ಇನ್ಸಿಸ್ಟ್ ಮಾಡಿದ್ಮೇಲೂ ಕೊಡಲಿಲ್ಲ. 14 ನಾವು ಬಂದ ನಂತರ ಓಕೆ ನಾವು ಅವ್ರಿಗೆ ಇದೆಲ್ಲ ಕೊಟ್ಟಿವಿ ಮತ್ತು 4 ವರ್ಷದಲ್ಲಿ ಅವಾರ್ಡ್ ಕೊಡಬೇಕು ಅಂತ ಹೇಳಿದ್ವಿ. ಅವ್ರ ಮಧ್ಯೆ ಜಡ್ಜ್ ಬಂದಿದ್ದರು
ನೀವು ಎಕ್ಸ್ಟೆಂಡ್ ಮಾಡಿರಿ ಅಂತ ಹೇಳಿದೆ. ಮಾಡಲ್ಲ ಅಂತ ಉಮಾಭಾರತಿಗೂ ಹೇಳಿಟ್ಟಿದ್ದು ನಾನು, ಮಾಡಬಾರ್ದು ಅಂತ. ಉಮಾಭಾರತಿ ಮಿನಿಸ್ಟ್ರ್ ಇದ್ರು ಅವಾಗ. ಅಲ್ಲಿಂದ ಮುಂದೆ ಅದು ಅವಾರ್ಡ್ ಬಂತು. ಅವಾರ್ಡ್ ಬಂದ ನಂತರ ಅವತ್ತಿನೆಲ್ಲ ಸ್ಟೇಟ್ಮೆಂಟ್ಗಳು ತೆಗೆದು ನೋಡ್ರಿ, ಈ ಅವಾರ್ಡ್ ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಆವಾಗ ನಾನು ಮಂತ್ರಿನೂ ಇರಲಿಲ್ಲ, ಆದರೂ ಪ್ರಹ್ಲಾದ್ ಜೋಶಿ ಹಾಕಿರೋದು ಹಂಗೆ ಹಿಂಗೆ ಅಂತ ಟಾರ್ಗೆಟ್ ನಾನು ಒಬ್ಬನೇ ಯಾವಾಗಲೂ. ಸೊ ನಾನು ಎಲ್ಲರಿಗೂ ಮಾತನಾಡಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿದೆ. FC ಕ್ಲಿಯರೆನ್ಸ್ ಬೇಕಂದ್ರೆ FC ಎಕ್ಸಮ್ಷನ್ ಕೊಡಿಸಿದ್ದೆ ನಾನು. ಫಾರೆಸ್ಟ್ ಹೌದು. ಅಲ್ಲಿಂದ ಬಂದು ನಮ್ಮದೇ ಸರ್ಕಾರ ಇತ್ತು ಆ ಟೈಮ್ದಲ್ಲಿ. ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ DPR ವಿಸ್ತೃತ ಯೋಜನಾ ವರದಿ ಕಳಿಸಿದ್ರು. ದ್ಯಾಟ್ ಈಸ್ ದಿ ರಿಯಲ್ ಕ್ರೂಷಿಯಲ್ ಥಿಂಗ್. ಅದು ಓಕೆ. DPR ಅಪ್ರೂವಲ್ ಮಾಡೋದು, ನಾವು ಅದನ್ನು ಅಪ್ರೂವಲ್ ಮಾಡಿಸಿದ್ವಿ. ಅಪ್ರೂವಲ್ ಮಾಡಿದ ನಂತರ ದೆನ್ ದೇ ಹ್ಯಾವ್ ಸೆಂಟ್ ಇಟ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದ ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಕಳಿಸಿದ್ದಾರೆ. ಸೆಕೆಂಡ್ ಕ್ಲಿಯರೆನ್ಸ್ ಬೇಕು ಫಾರೆಸ್ಟ್ ಕ್ಲಿಯರೆನ್ಸ್, ಅದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್, ಓಕೆ. ಪರಿಸರ. ಫಾರೆಸ್ಟ್ ಕ್ಲಿಯರೆನ್ಸ್ಗೆ ಕಳಿಸಿದಾಗ ಅಲ್ಲಿ ಮೊದಲಿದ್ದು 55 ಹೆಕ್ಟೇರ್ ಭಾಳ ಥಿಕ್ ಫಾರೆಸ್ಟ್ ಇದೆ. ಹೌದು. ಅಲ್ಲಿ ಹುಲಿ ಕಾರಿಡಾರ್ ಇದೆ. ಸೊ ಹಾಗಾಗಿ ಅಲ್ಲಿ ಹೋದ ನಂತರ ಫಾರೆಸ್ಟ್ ಅಡ್ವೈಸರಿ ಕಮಿಟಿಗೆ ಭೂಪೇಂದ್ರ ಯಾದವ್ ಅವರಿಗೆ ಎಲ್ಲ ನಾನು ಮಾತಾಡಿದ್ದೇನೆ. ದೇ ಸೆಡ್ ಇದು ಭಾಳ ಥಿಕ್ ಫಾರೆಸ್ಟ್ ಇರೋದ್ರಿಂದ ಅಲ್ಲಿ ನಾವು ಕ್ಲಿಯರೆನ್ಸ್ ಕೊಡ್ತೀವಿ, ಬಿಕಾಸ್ ಇಟ್ ಈಸ್ ಎ ವೆರಿ ಏನಂತಾರೆ ಪಾಪ್ಯುಲರ್ಲಿ ಡಿಮಾಂಡೆಡ್ ಪ್ರಾಜೆಕ್ಟ್ ಕೊಡ್ತೀವಿ, ಬಟ್ ಎಲ್ಲ ಆಯಾಮಗಳನ್ನು ನೋಡಬೇಕು ಅಂಥೇಳಿ ಒಂದು ಸ್ವಲ್ಪ ದಿವಸ ನೋಡಿದ್ರು. ಅದಾದ ನಂತರ ಇಟ್ ಹ್ಯಾಸ್ ಕಮ್ ಟು ನೋಟಿಸ್ ದಟ್ ಅಲ್ಲಿ ಹುಲಿ ತಾಣ ಇದೆ ಅಂತ, ಟೈಗರ್ ಕಾರಿಡಾರ್. ಸೊ ಆ ಟೈಗರ್ ಕಾರಿಡಾರು ಮತ್ತು ಇತರ ವನ್ಯ ಮೃಗಗಳು ಅಲ್ಲಿ ಇರೋದ್ರಿಂದ ಹೌ ಟು ಹ್ಯಾಂಡಲ್ ಅಂತ ತಿಳ್ಕೊಂಡು ಟೈಗರ್ ಕನ್ಸರ್ವೇಷನ್ ಅಥಾರಿಟಿಗೆ ಕಳಿಸಿದ್ದಾರೆ. ಓಕೆ. ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯವರು ಸರ್ಟನ್ ಕ್ಲಾರಿಫಿಕೇಷನ್ ಸ್ಟೇಟ್ಗೂ ಕೇಳಿದ್ದಾರೆ, ಅವರೂ ಮಾಡಬೇಕೀಗ. ಬಿಕಾಸ್ ಅದನ್ನು ಮಾಡಬೇಕನ್ನೋದು ಇನ್ ಪ್ರಿನ್ಸಿಪಲ್ ನಿರ್ಣಯ ಇರೋದ್ರಿಂದ ಹೌ ಟು ಶಿಫ್ಟ್ ದ್ಯಾಟ್, ಅವ್ರಿಗೆ ಅವುಗಳಿಗೆ ತೊಂದರೆ ಆಗಲಾರ್ದಂಗೆ ಇತ್ಯಾದಿ ಏನು ಮಾಡಬೇಕು, ಏನಿಲ್ಲ, ಅದರದ್ದು ಸೇಫ್ಟಿಗೆ ಏನು ಮಾಡಬೇಕು, ಇದೆಲ್ಲ ಸಂಗತಿಯನ್ನು ನೋಡ್ತಾ ಇದ್ದೀವಿ. ರಸ್ತೆ ಪಕ್ಕದಲ್ಲಿ ಎಲ್ಲ ನಿಮ್ಮ ಮನೆ ಮುಂದಿನ ಒಂದು ಗಿಡ ಕಡಿಬೇಕಂದ್ರೆ ಫಾರೆಸ್ಟ್ದವರು 1 ವರ್ಷ ನಿಮಗೆ ಪರ್ಮಿಷನ್ ಕೊಡಲ್ಲ. ಆ್ಯಂಡ್ ನಾವು ದೀಸ್ ಪೀಪಲ್ ಆರ್ ಟೆಲಿಂಗ್ 6 ತಿಂಗಳಾಗಿದೆ ನೀವು ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಅಂತಂದರೆ, ಇದನ್ನು ನಾವು ಮಾಡಲಾರ್ದೆ ಏನೋ ಒತ್ತಡಕ್ಕೆ ಪರ್ಮಿಷನ್ ಕೊಡಿಸಿದ್ವಿ ಅಂತ ತಿಳ್ಕೊಟ್ರಿ. ಇದು ಯಾವುದೂ ಸರಿಯಾಗಿ ನೋಡಿ ಮಾಡಲ್ಲ. ಒಂದು ದಿವಸದಲ್ಲಿ ಕೋವಾದವ್ರು ಕೋರ್ಟಿಗೆ ಹೋಗ್ತಾರೆ, ಸ್ಟೇ ತುಂಬಿರ್ತಾರೆ. ಅವ್ರಿಗೂ ಹುಲಿ ಐತೆ ಅನ್ನೋದು ಅವ್ರಿಗೂ ಒಂದು ಅಸ್ತ್ರ ಅಲ್ಲ. NGT ಹೌದು, NGT ಸ್ಟೇ ಕೊಡ್ತದೆ. ಐ ಹ್ಯಾವ್ ಟೋಲ್ಡ್ ಭೂಪೇಂದ್ರ ಯಾದವ್ ಆ್ಯಂಡ್ ಆಫೀಸರ್ಸ್, DG ಎಲ್ಲರಿಗೂ ಏನು ಹೇಳಿದ್ದೇನೆ ಅಂದರೆ, ಇದನ್ನೆಲ್ಲ ಸರಿಯಾಗಿ ಸ್ಟಡಿ ಮಾಡಿ ನೀವು ಮಾಡಿಕೊಡ್ಬೇಕು, ಮಾಡಂತೂ ಕೊಡಲೇಬೇಕು. ಇದನ್ನು ನಾನು ರಾಷ್ಟ್ರದ ಗೃಹ ಮಂತ್ರಿಗಳಿಗೂ ನಾನು ಇನ್ ಡೀಟೇಲಾಗಿ ಮಾತಾಡಿದ್ದೇನೆ. DPR ಅಪ್ರೂವಲ್ಗೆ ಏನು ಬರುತ್ತಲ್ಲ, ದ್ಯಾಟ್ ವಿಲ್ ಇವನ್ ಕಮ್ ಟು ಕ್ಯಾಬಿನೆಟ್ದಲ್ಲಿ ನಾವು ಅಪ್ರೂವಲ್ ಮಾಡಿಸಿದ್ದೀವಿ ಅದನ್ನು. ಓಕೆ. ಸೊ ಇದನ್ನೆಲ್ಲವೂ ಮಾಡಿಸಿದ ನಂತರ ಕಾಂಗ್ರೆಸ್ದವ್ರು ಏನು ಮಾಡಿದ್ದಾರೆ ಇಲ್ಲಿವರೆಗೆ, ಅವ್ರ ಕಾಲಖಂಡದಲ್ಲಿ 10 ವರ್ಷದ UPA ಇರ್ಬೋದು, ಅದಕ್ಕಿಂತ ಮೊದಲಿರ್ಬೋದು, ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ದಾಗ ಏನು ಮಾಡಿದ್ದಾರೆ ಅಂತ ಇಷ್ಟು ಹೇಳಿದವರು. ನಾವು ಇಂಥದ್ದು ಮಾಡಿದ್ವಿ ಅಂತ. ಹಿಂದೂ ವಾಜಪೇಯಿ ಗೌರ್ಮೆಂಟ್ ಇದ್ದಾಗ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಡಿಸಿದ್ವಿ, ಇಂಟರ್ಸ್ಟೇಟ್ ವಾಟರ್ ರಿವರ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ಇಲ್ಲ, ಅದನ್ನು ತಡಿಲಿಲ್ಲ ಅಂದ್ರೆ ನಾವು ಕೋರ್ಟಿಗೆ ಹೋಗ್ತೀವಿ ಅಂತ ಗೋವಾದವ್ರು ಹೇಳಿದರು. ಆ ಮೂಮೆಂಟ್ನಲ್ಲಿ ಅದು ಇದಾಯಿತು. ಓಕೆ. ಅದು ನಂತರ DPR ಹಿಡ್ಕೊಂಡು ಅವಾರ್ಡ್ ಬೇಗ ಬರುವಂಗೆ ಮಾಡಿದ್ದು ಹಿಡ್ಕೊಂಡು ಎನ್ವೈರ್ಮೆಂಟ್ ಎಕ್ಸಮ್ಷನ್ನು ಕುಡಿಯೋ ನೀರಿಗಾಗಿ, ಆನಂತರ ನೋಟಿಫಿಕೇಷನ್ನು ಎಲ್ಲ ನಾವು ಕೊಡಿಸಿದ್ವಿ. ಕಾಂಗ್ರೆಸ್ದವ್ರು ಏನು ಮಾಡಿದ್ರು, ಸೋನಿಯಾ ಗಾಂಧಿ ಹೋಗಿ ಗೋವಾದಲ್ಲಿ ಒಂದು ಹನಿ ನೀರು ಕೊಡಲ್ಲ ಕರ್ನಾಟಕಕ್ಕೆ ಅಂತ ಹೇಳಿದರು. ದಿಸ್ ಈಸ್ ಆಲ್ ಆನ್ ರೆಕಾರ್ಡ್. ಅಲ್ಲಿಂದ ನಾವು ಕಟ್ಟಿದ ಕಾಲುವೆಗೆ ಗೋಡೆ ಕಟ್ಟಿದರು. ಸೊ ಇದೆಲ್ಲ ಮಾಡಿ ಹೇಗಾದರೂ ಮಾಡಿ ಡಿಲೇ ಮಾಡ್ಬೇಕಂತ ಕಾಂಗ್ರೆಸ್ದು, ನಾವು ಬೇಗ ಮಾಡ್ಬೇಕಂತ ನಮ್ಮದು. ಅವರು ನಮಗೆ ಹೇಳ್ತಾರೆ, ನನಗೆ ಹೇಳ್ತಾರೆ, ನಾವು ಏನು ಹೇಳಿದ್ದೀವಿ ಅದನ್ನೆಲ್ಲವೂ ಮಾಡಿದ್ದೇವೆ, ಇದನ್ನೂ ಮಾಡ್ತೇನೆ ನಾನು. ಅಲ್ಟಿಮೇಟ್ಲಿ ಫಾರೆಸ್ಟ್ ಕ್ಲಿಯರೆನ್ಸ್ ವಿಲ್ ಬಿ ಗಿವನ್. ದಿಸ್ ಈಸ್ ಮೈ ಕಮಿಟ್ಮೆಂಟ್ ಟು ದಿ ಪೀಪಲ್. ನೀವೇನು ಮಾಡಿದ್ದೀರಿ ಕಾಂಗ್ರೆಸ್ದವರು? ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Thank you very much. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.